ಈ ಕಾರ್ಮಿಕ ಈಗ ಯೂಸ್ ಅಂಡ್ ಥ್ರೋ ಆಗ್ಬಿಡ್ತಿದ್ದಾನ ಅಂತ ಹೇಳಿ, ಮತ್ತೆ ಏಕಾಏಕಿಯಾಗಿ ಕೆಲಸದಿಂದ ತೆಗೆದು ಹಾಕಿದ್ರೆ ಆ ಕಾರ್ಮಿಕ ಏನು ಮಾಡಬಹುದು? ಯಾವುದೇ ಕಾರ್ಮಿಕ ಆ ವರ್ಷದಲ್ಲಿ 240 ದಿವಸಗಳ ಕೆಲಸನ ನಿರ್ವಹಣೆ ಮಾಡಿದ್ದ ಪಕ್ಷದಲ್ಲಿ ಕಾಯಂ ಕೆಲಸಗಾರ ಅಂತಲೇ ಕಾನೂನು ಪರಿಗಣಿಸುತ್ತೆ. ಕೈಗಾರಿಕಾ ವಿವಾದ ಕಾಯ್ದೆ ತಡವಾಗಿ ಸ್ಯಾಲ್ರಿ ಹಾಕೋದು ವೈಲೇಷನ್ಸ್ ಆಗುತ್ತೆ. ಓವರ್ ಟೈಮ್ಗೆ ಸ್ಯಾಲ್ರಿ ಕೊಡೋದಿಲ್ಲ, ಅದಕ್ಕೆ ಅಮೌಂಟ್ ಕೊಡೋದಿಲ್ಲ. ಸೊ ಇದನ್ನ ಯಾವ ರೀತಿ ನೋಡಬೇಕು? ಕಾನೂನುಬದ್ಧವಾಗಿ ಅದು ಸರಿ ಇದೆಯಾ ಇಲ್ವಾ ಅನ್ನೋದು ನ್ಯಾಯಾಲಯ ಅದನ್ನ ತೀರ್ಮಾನ ಮಾಡಿಕೊಡುತ್ತೆ. ಕೆಲಸದ ಜಾಗದಲ್ಲಿ ಅಪಘಾತ ಆದರೆ ಯಾರು ಹೊಣೆ? ಈಗಿರುವಂತಹ ಕಾನೂನುಗಳು ತುಂಬಾ ಸ್ಟ್ರಾಂಗ್ ಆಗಿ ಇದೆಯಾ? For business and personal promotions in Suman TV Kannada, please contact 9686376663. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ಕಾರ್ಮಿಕ ಕೇವಲ ಕೆಲಸಗಾರನಲ್ಲ, ಕಾರ್ಮಿಕ ಈ ದೇಶದ ಶಿಲ್ಪಿ. ಇಂತಹ ಶಿಲ್ಪಿಗೆ ಒಂದಿಷ್ಟು ಹಕ್ಕುಗಳಿದೆ, ಬಟ್ ಆ ಹಕ್ಕುಗಳ ಬಗ್ಗೆ ಆ ಶಿಲ್ಪಿಗೆ ಈಗಲೂ ಕೂಡ ಗೊತ್ತಿಲ್ಲ. ಈಗ ಆ ಹಕ್ಕುಗಳನ್ನು ತಿಳಿಸುವಂತಹ ಪ್ರಯತ್ನವನ್ನ ನಿಮ್ಮ ಸುಮನ್ ಟಿವಿ ಕನ್ನಡ ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಲಿದ್ದಾರೆ ರಾಜಗೋಪಾಲ್ ಸರ್, ನಿವೃತ್ತ ಕಾರ್ಮಿಕರ ಅಧಿಕಾರಿ, ವಕೀಲರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ವೀಕ್ಷಕರಿಗೆಲ್ಲ ನಮಸ್ತೆ. ಸರ್, ನೇರವಾಗಿ ಹೇಳಿ, ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಕಾರ್ಮಿಕನ ಅತಿ ದೊಡ್ಡ ಸಮಸ್ಯೆ ಏನು? ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರಿಗೆ ವಲಯವಾರು ಸಮಸ್ಯೆಗಳು ಕಂಡುಬರ್ತಾ ಇದೆ. ಕಳೆದ ಕೆಲವಾರು ವರ್ಷಗಳಿಂದ ವಿಧವಾದ ಒಂದು ಬದಲಾವಣೆಗಳ ನಿಮಿತ್ತ ಕೆಲವು ಕಾರ್ಮಿಕರಿಗೆ ಸಮಸ್ಯೆಗಳು, ಅವರ ಆಂತರಿಕವಾದ ಒಂದು ಮಾನಸಿಕವಾದ ಸಮಸ್ಯೆಗಳಿರ್ತವೆ. ಕೆಲಸದ ಒತ್ತಡ ಸಮಸ್ಯೆಗಳು ಕಾಡ್ತಾ ಇದೆ. IT ವಲಯದಲ್ಲಿ ಬೇರೆ ಥರ ಸಮಸ್ಯೆಗಳು ಕಂಡುಬಂದರೆ, ಸಂಘಟಿತ ವಲಯಗಳಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಕಂಡುಬರ್ತಾ ಇದೆ. ಅಸಂಘಟಿತ ವಲಯದಲ್ಲಿ ಅದರದ ಪರಿಣಾಮ ಜಾಸ್ತಿ ಇದೆ. ಅವರಿಗೆ ವೃತ್ತಿಪರವಾದ ಒಂದು ಸಮಸ್ಯೆ ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮನ್ನು ಯಾವಾಗ ಕೆಲಸದಿಂದ ತೆಗೆದುಹಾಕ್ತಾರೆ ಅನ್ನೋ ಒಂದು ಸಮಸ್ಯೆ ಕಾಡ್ತಲೇ ಇರುತ್ತೆ. ಜೀವನದ ಸಮಸ್ಯೆಗಳು, ಅಸಮತೋಲನ ಮತ್ತು ಮನಸ್ಸಿಗೆ ಒತ್ತಡ ತರುವಂಥ ಒಂದು ಇದು ಬಹುಬೇಗ ಅವರ ಮನಸ್ಸಿನಲ್ಲಿ ಏನು ಬರ್ನೌಟ್ ಆಗೋಗ್ಬಿಡುತ್ತೆ. ಅವರ ಒಂದು ಶಕ್ತಿ ಆ ಬರ್ನೌಟ್ ಆದದ್ರಿಂದ ಅದರ ಸಮಸ್ಯೆಗಳು ವಿಪರೀತ ಕಾಡ್ತಾ ಇರುತ್ತೆ. ಇನ್ನು ಕೆಲಸದ ಒಂದು ಬದಲಾವಣೆಗಳು ಏನೇನು ನಡೀತಿರುತ್ತೆ, ಆ ಬದಲಾವಣೆಗೆ ಹೊಂದಿಕೊಳ್ಳುವಂಥ ಒಂದು ಮಾನಸಿಕವಾದ ಒಂದು ಸಮಸ್ಯೆ ಅತಿ ಮುಖ್ಯವಾಗಿ ಕಾಡ್ತಾ ಇರುತ್ತೆ ಎಲ್ರಿಗೂ. ಅದು ಮುಖ್ಯವಾಗಿ ಕಾಡುತ್ತೆ. ಕೆಲಸದ ಒತ್ತಡ ಏನು ಅಂತಂದರೆ, ಅದರದ ಒಂದು ಅಭಿವೃದ್ಧಿ, ಕೆಲಸದ ಏನು ವೃತ್ತಿಪರತೆಯ ಅಭಿವೃದ್ಧಿ, ಆ ಒಂದು ಸಂಸ್ಥೆ ಅಥವಾ ಕಾರ್ಖಾನೆಯಲ್ಲಿ ಅವರು ಏನು ಬದಲಾವಣೆ ಮಾಡ್ತಾರೆ, ಆ ಬದಲಾವಣೆಗೆ ಸಮಸ್ಯೆ ಹೊಂದ್ಕೊಳ್ಳುವಂಥ ಒಂದು ಸಮಸ್ಯೆಗೆ ಅವರು ಒಡ್ಕೊಳ್ಬೇಕಾಗತ್ತೆ. ಆ ಸಮಸ್ಯೆ ಕೂಡ ಮಾನಸಿಕವಾಗಿ ಅವರು ಒದ್ದಾಡ್ತಿರ್ತಾರೆ. ಇನ್ನು ಇತರೆ ಸಮಸ್ಯೆಗಳು ಸಾಮಾನ್ಯವಾಗಿ ಅವರಿಗೆ ಸಂಬಂಧಿಸಿದ್ದು ಅಂತಂದರೆ, ಈ ವೇತನ ಮತ್ತು ಇತರೆ ಪರಿಕರಗಳು ಅವರಿಗೆ ಏನು ಅದು ಸರಿ ಕಂಡುಬರ್ತಿದೆಯೇ ಇಲ್ಲವೇ ಅನ್ನೋದು, ಅದು ಕೂಡ ಒಂದು ಸಮಸ್ಯೆನೇ ಅವರ ಮನಸ್ಸಿನ ಮೇಲೆ ಬೀಳುತ್ತೆ. ಅದರಿಂದ ಕೂಡ ಅವರು ಬಳಲ್ತಾ ಬರ್ತಾ ಇದ್ದಾರೆ. ಇದು ಇತ್ತೀಚಿನ ಸಮಸ್ಯೆಗಳು. ಓಕೆ ಸರ್, ನಮಗೆ ಸ್ವತಂತ್ರ ಬಂದು 75ರಿಂದ 78 ವರ್ಷ ಆಯಿತು. ದೇಶ ಬೆಳೀತಾ ಇದೆ, ಬೆಳಗ್ತಾ ಇದೆ, ದೇಶ ಪ್ರಗತಿ ಸಾಧಿಸ್ತಾ ಇದೆ, ಅಭಿವೃದ್ಧಿ ಸಾಧಿಸ್ತಾ ಇದೆ. 4ನೇ ಅತಿ ದೊಡ್ಡ ಆರ್ಥಿಕತೆ ಅನ್ನುವಂಥ ನಾವು ಘೋಷಣೆಗಳನ್ನು ನೋಡ್ತೀವಿ, ಮತ್ತು ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ನೋಡ್ತೀವಿ. ಬಟ್ ನಿಜವಾದ ಅಭಿವೃದ್ಧಿ ಅಂತ ಹೇಳಿದ್ರೆ ಕಾರ್ಮಿಕನ ಅಭಿವೃದ್ಧಿಯೂ ಕೂಡ ಮುಖ್ಯ ಆಗುತ್ತಲ್ವಾ? ದೇಶ ಕಟ್ಟೋನಲ್ವಲ್ಲ, ಅವನೇ ತಾನೇ. ಸರ್, ಎಲ್ಲಿ ಮಿಸ್ಫೈರ್ ಆಗ್ತಾ ಇದೆ? ಇಲ್ಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾನೂನುಗಳ ಒಂದು ನಾವು ಏನು ಹೇಳ್ತೀವಿ, ಅವರಿಗೆ ಕಾನೂನುಗಳ ಪರಿಕಲ್ಪನೆ ಒಂದು ಇರಬೇಕಾಗ್ತದೆ. ಈ ಕಾನೂನುಗಳು ಅವರಿಗೆ ಪ್ರೊಟೆಕ್ಟ್ ಮಾಡುವಂಥ ಒಂದು ಎಲ್ಲ ಕಾನೂನುಗಳು, ಕಾರ್ಮಿಕ ಕಾನೂನುಗಳು ಸುಮಾರು 49 ಕಾನೂನುಗಳು ಇವೆ. ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದೆ. ಆರ್ಗನೈಸ್ಡ್ ಸಂಘಟಿತ ವಲಯದಲ್ಲಿ ಏನಾಗುತ್ತೆ ಅಂತಂದರೆ, ಅವರ ಸಂಘಟಿತ ವಲಯದಲ್ಲಿ ಕಾರ್ಮಿಕ ಸಂಘಗಳಿರ್ತವೆ.
ಅವರು ಕಾರ್ಮಿಕರ ಸಮಸ್ಯೆಗಳಿರಲಿ ಅಥವಾ ಅವರಿಗೆ ಸಿಗಬೇಕಾದ ಸೌಲಭ್ಯಗಳಿರಲಿ ಅಥವಾ ಕಾನೂನು ಅಡಿಯಲ್ಲಿ ಅವರಿಗೆ ಬರಬೇಕಾದ ಯಾವುದೇ ಸೌಲಭ್ಯಗಳನ್ನು ಆ ಕಾರ್ಮಿಕ ಸಂಘಗಳು ನೋಡ್ಕೊತವೆ. ಅಸಂಘಟಿತ ವಲಯಕ್ಕೆ ಬಂದಾಗ ಅಸಂಘಟಿತ ವಲಯದಲ್ಲೂ ಕೂಡ ಕೆಲವಾರು ಕಾರ್ಮಿಕ ಸಂಘಗಳು ಕೆಲಸ ನಿರ್ವಹಣೆ ಮಾಡಿದ್ರೂ ಕೂಡ ಅಸಂಘಟಿತ ವಲಯ ಬಹು ದೊಡ್ಡ ವಲಯ ಆಗಿರೋದ್ರಿಂದ ಆ ಕಾನೂನುಗಳ ಒಂದು ಪರಿಕಲ್ಪನೆ ಕೆಲಸಗಾರರಿಗೆ ಅಥವಾ ಕಾರ್ಮಿಕರಿಗೆ ಇಲ್ಲದೇ ಇರೋದ್ರಿಂದ ಅದರಿಂದ ಉಂಟಾಗತಕ್ಕಂಥ ನಷ್ಟ ತುಂಬ ಇರುತ್ತೆ. ಆದರೆ ಕಾರ್ಮಿಕ ಕಾನೂನುಗಳಲ್ಲಿ ಆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಿಗಬೇಕಾದ ಒಂದು ಹಕ್ಕುಗಳು ಅಥವಾ ಬಾಧ್ಯತೆಗಳನ್ನ ಅವರು ಪರಿಹಾರ ಮಾಡ್ಕೋಬೋದಾಗಿದೆ. ಕಾರ್ಮಿಕ ಕಾನೂನುಗಳಡಿಯಲ್ಲಿ ಅವರು ಏನು ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಒಂದು ಬೆಳೆಸ್ಕೊಂಡ್ರೆ ಕಾರ್ಮಿಕ ಇಲಾಖೆ ಮತ್ತು ಕಾರ್ಮಿಕ ನ್ಯಾಯಾಲಯಗಳಿಗೆ ಅವರು ಅವರ ಹಕ್ಕು ಸಾಧನೆ ಮಾಡಲಿಕ್ಕೆ ಪರಿಹಾರ ಕಂಡುಕೋಬಹುದಾಗಿದೆ. ಏನು ತೊಂದರೆ ಇಲ್ಲ. ಆದರೆ ಕಾರ್ಮಿಕರು ಅವರ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಮೇಯ ಬೇಕಾಗುತ್ತೆ. ಓಕೆ, ಈಗ ಹಕ್ಕುಗಳು ತಿಳ್ಕೋಬೇಕು ಕಾರ್ಮಿಕ ಅಂತ ಹೇಳ್ತಾ ಇದ್ರಿ. ನಾನು ಇತ್ತೀಚೆಗೆ ಒಂದು ಶೂಟ್ಗೆ ಹೋಗಿದ್ದೆ. ಅಲ್ಲಿ ಕಟ್ಟಡ ಕಾರ್ಮಿಕರು ಇದ್ದರು. ಕಟ್ಟಡ ಕಾರ್ಮಿಕರ ಬಗ್ಗೆ ನಾನು ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಅವ್ರನ್ನ ಕೇಳಿದೆ ನಾನು, ಕಟ್ಟಡ ಕಾರ್ಮಿಕರನ್ನು, ನೀವು ಈಗ ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರ್ತೀರಿ, ಕಟ್ಟಡ ಕಾರ್ಮಿಕರು ಅಂತ ಹೇಳ್ತಾ ಇದ್ರಿ, ಇಲ್ಲಿ ಬಂದು ತಂಗಲಿಕ್ಕೆ ಅಂತ ಹೇಳ್ಬಿಟ್ಟು ಯೋಜನೆಗಳಿರುತ್ತೆ, ಅಂದರೆ ಅವ್ರಿಗೆ ಒಂದಿಷ್ಟು ಕ್ಯಾಂಪ್ಗಳಿರುತ್ತೆ, ಮತ್ತು ಅವ್ರಿಗೆ ಆದಂಥ ಒಂದಿಷ್ಟು ಯೋಜನೆಗಳನ್ನು ಕಾರ್ಮಿಕ ಇಲಾಖೆ ತರ್ತಾ ಇದೆ, ಅಂಥವೇನಾದರೂ ನಿಮ್ಗೆ ಸಿಗ್ತಾ ಇದೆಯಾ ಅಂತ ಕೇಳಿದೆ. ಅವರು ಯಾವುದು ಕೂಡ ನಮ್ಗೆ ಸಿಕ್ಕಿಲ್ಲ, ಅದ್ರ ಬಗ್ಗೆ ನಮ್ಗೆ ನಾಲೆಡ್ಜೇ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಅರಿವು ಮೂಡಿಸ್ಬೇಕಿರೋದು ಯಾರು? ಈ ಕಟ್ಟಡ ಕಾರ್ಮಿಕರಿಗೆ ಸಮಸ್ಯೆ ಬಹಳ ಇದೆ. ಕಾರಣ ಅವರ ಒಂದು ಕೆಲಸದ ವೃತ್ತಿಪರತೆಯೇ ಒಂದು ಬೇರೆ ರೀತಿಯಲ್ಲಿದೆ ಅವರು. ಹೌದು. ಯಾಕೆ ಅಂತಂದರೆ ಒಂದೇ ಕಡೆ ಕೆಲಸ ಮಾಡುವಂಥ ಒಂದು ಪ್ರಮೇಯ ಅವರಿಗೆ ಕಂಡುಬರೋದಿಲ್ಲ. ಹೆಚ್ಚು ಕಡಿಮೆ ಅವರು ವಲಸೆ ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಾರೆ. ಹೌದು. ಓಕೆ, ಇಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಕಾರ್ಮಿಕ ಕಾನೂನುಗಳು ಬಂದಿವೆ. ಅದನ್ನು ಅವರು ಏನಾಗತ್ತೆ ಅಂತಂದರೆ ಆ ಮಾಲೀಕರ ಒಂದು ಚಿತಾವಣೆಯಿಂದ ಕೆಲವು ಅವರಿಗೆ ಸಿಗಬೇಕಾದ ಹಕ್ಕುಗಳಲ್ಲಿ ವಂಚಿತರಾಗ್ತಾರೆ ವಿನಃ ಆ ಕಾರ್ಮಿಕರು ಕಾರ್ಮಿಕ ಇಲಾಖೆಗೆ ಕಾರ್ಮಿಕ ಆಯುಕ್ತರಿಗೆ ಪ್ರತ್ಯೇಕವಾದ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಅವರು ಏನು ಕಂಪ್ಲೇಂಟ್ ದೂರನ್ನು ದಾಖಲಿಸಿದರೆ ತಕ್ಷಣ ಅವರಿಗೆ ಪರಿಹಾರ ಒದಗಿಸುವಂಥ ಒಂದು ಪ್ರಮೇಯ ಕಾರ್ಮಿಕ ಇಲಾಖೆಯಿಂದ ನಡೆಯುತ್ತೆ. ಒಂದು. ಎರಡನೇದು ಏನಂತಂದರೆ ಈ ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂಗೆ ಒಂದು ಮಂಡಳಿ, ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತಿದೆ. ಆ ಕಲ್ಯಾಣ ಮಂಡಳಿಗೆ ಅವರು ಅಲ್ಲಿ ಸವಲತ್ತುಗಳು ಏನು, ಸೌಲಭ್ಯಗಳು ಏನು ಅನ್ನೋದ್ರ ಬಗ್ಗೆ ಅವರು ಅರಿವು ಮೂಡಿಸ್ಕೊಂಡು ಅದರಲ್ಲಿ ಫಲಾನುಭವಿಯಾಗಿ ಅವರು ನೋಂದಾಯಿಸ್ಕೊಂಡಲ್ಲಿ ಅವರಿಗೆ ಪ್ರತಿಯೊಂದು ಸವಲತ್ತುಗಳನ್ನು ಸಿಗುವಂಥ ಒಂದು ಪ್ರಮೇಯ ಮಂಡಳಿಯಿಂದ ಸಿಗುತ್ತೆ. ಕಾನೂನು ಅಡಿಯಲ್ಲಿ ಸಿಗತಕ್ಕಂಥ ಹಕ್ಕುಗಳನ್ನ ಬಾಧ್ಯತೆಗಾಗಿ ಕಾರ್ಮಿಕ ಇಲಾಖೆಗೆ ಅವರು ಒಂದು ದೂರನ್ನು ದಾಖಲಿಸಿದರೆ ತಕ್ಷಣ ಸ್ಪಂದಿಸುವಂಥ ಒಂದು ಕಾರ್ಯ ನಿರ್ವಹಣೆ ಮಾಡಲಾಗುತ್ತೆ ಕಾರ್ಮಿಕ ಇಲಾಖೆಯಿಂದ. ಮಂಡಳಿಯಿಂದ ಅವ್ರಿಗೆ ಏನು ಯೋಜನೆಗಳಡಿ ಸೌಲಭ್ಯಗಳು ಸಿಗೋದು ಅವ್ರಿಗಲ್ಲದೆ ಕಾರ್ಮಿಕರಿಗಲ್ಲದೆ ಕಾರ್ಮಿಕರ ಪತ್ನಿ, ಮಕ್ಕಳು ಅಥವಾ ಅವರ ಅವಲಂಬಿತರಿಗೆ ಅವ್ರಿಗೇನು ಸಿಗಬೇಕು ಅದೆಲ್ಲ ಖಂಡಿತವಾಗಿ ಸಿಗುತ್ತೆ. ಅವರು ಅದನ್ನು ರೂಢಿಸ್ಕೋಬೇಕಾಗತ್ತೆ. ಇಲ್ಲಿ ಒಂದೇ ಒಂದು ಏನಂತ ಅಂದರೆ ನಿಜವಾದ ಕಟ್ಟಡ ಕಾರ್ಮಿಕ ಅದನ್ನು ಸ್ಪಂದಿಸುವಂಥ ಕಾರ್ಯ ನಡೀತಾ ಇಲ್ಲ. ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಾಗ್ತಿದೆ. ಆದರೂ ಕೂಡ ಈ ವಲಸೆ ಕಾರ್ಮಿಕರು ಏನಾಗುತ್ತೆ ಅಂತಂದರೆ ಒಂದೇ ಕಡೆ ಇಲ್ಲದೇ ಇರೋದ್ರಿಂದ ಅವ್ರಿಗೆ ಅವರ ಹಕ್ಕು ಬಾಧ್ಯತೆಗಳನ್ನ ಚಲಾವಣೆ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಇಲಾಖೆಯಿಂದ ಕೆಲವಾರು ಈಗ ನೀವು ಹೇಳ್ತಾ ಇದ್ರಿ, ಮತ್ತೆ ನನಗೆ ಇನ್ನೊಂದು ಅನಿಸ್ತಾ ಇತ್ತು. ಏನು ಅಂತ ಹೇಳಿದ್ರೆ, ಈಗ ದೂರು ಕೊಡಬೇಕು, ವೆಬ್ಸೈಟ್ಗೆ ಹೋಗಬೇಕು, ಆ ಮಂಡಳಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ರಲ್ವಾ. ಆಲ್ಮೋಸ್ಟ್ ಈ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಮತ್ತು ರಸ್ತೆ ಬದಿ ಕೆಲಸ ಮಾಡೋರು, ರೋಡ್ ಕ್ಲೀನ್ ಮಾಡೋರು, ಇವರೆಲ್ಲರೂ ಕೂಡ ಅನಕ್ಷರಸ್ಥರೇ ಆಗಿರ್ತಾರೆ. ಇದು ಒಂದು ರೀಸನ್ ಆಗಿರ್ಬೋದಲ್ವಾ? ಹೌದು, ಅದು ಒಂದು ರೀಸನ್ನೇ ಇರುತ್ತೆ, ಒಂದು ಕಾರಣ, ಅದು ಒಂದು ಕಾರಣ. ಆದರೂ ಕೂಡ ಆ ವಲಯದಲ್ಲೂ ಕೂಡ ಕಾರ್ಮಿಕ ಸಂಘಟನೆಗಳು ಹಲವಾರು ಸಂಘಟನೆಗಳಿವೆ, ಅವು ಕೆಲಸ ಕಾರ್ಯನಿರ್ವಹಿಸ್ತಿವೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಆ ಸಂಘಟನೆಗಳನ್ನ ಅವರು ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇಲ್ಲ. ಇಲಾಖೆ ಇದೆ ಅನ್ನೋ ಪರಿಜ್ಞಾನ ಅವ್ರಿಗೆ ಸ್ವಲ್ಪ ಬಂದರೆ
ನಿಜವಾಗಿ ಅವರು ಆ ಹಕ್ಕುಗಳ ಬಾಧ್ಯತೆಗೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಏನೂ ತೊಂದರೆ ಇಲ್ಲ ಅವರಿಗೆ. ಇನ್ನು ಕಾಯ್ದೆಯಡಿಯಲ್ಲಿ ಆ ಕಟ್ಟಡ ಕಾರ್ಮಿಕರಿಗೆ ಹಲವು ಆ, ಏನು ಹಕ್ಕುಗಳನ್ನ ಅದರಲ್ಲಿ ನಿಗದಿ ಮಾಡಿದೆ. ಆ ಹಕ್ಕುಗಳನ್ನ ಚಲಾವಣೆ ಮಾಡುವಂಥ ಒಂದು ಪರಿಕಲ್ಪನೆ ಆಗ್ತಾ ಇದೆ, ಆಗತ್ತೆ, ನಡೆಯುತ್ತೆ, ಏನು ತೊಂದರೆ ಇಲ್ಲ. ಅದನ್ನು ಬಳಕೆ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕಾರ್ಮಿಕ ಈಗ ಯೂಸ್ ಆ್ಯಂಡ್ ಥ್ರೋ ಆಗಿಬಿಡ್ತಿದ್ದಾನ ಅಂತ ಹೇಳಿ ಬಳಸ್ಕೊಂಡು ಬಿಸಾಕ್ತಾ ಇರುವಂಥದ್ದು ಕಂಪ್ನಿಗಳು, ಇದನ್ನು ಹೇಳಬೇಕು ಅಂತ ಹೇಳಿದ್ರೆ. ಮತ್ತು ಈ ಜಾಬ್ ಸೆಕ್ಯೂರಿಟಿ ಇಲ್ಲದೆ ಇರೋದು ಅತಿ ದೊಡ್ಡ ಶತ್ರುನ ಕಾರ್ಮಿಕನಿಗೆ ಅಂತ. ಜಾಬ್ ಸೆಕ್ಯೂರಿಟಿ ಸಂಘಟಿತ ವಲಯದಲ್ಲಿ ಅವರಿಗೆ ತೊಂದರೆ ಏನಿಲ್ಲ. ಹೌದು, ಅದು ಹೌದು. ಅದೇನು ಅಸಂಘಟಿತ ಕಾರ್ಮಿಕರಿಗೆ ಅತಿ ದೊಡ್ಡ ಸಮಸ್ಯೆ. ಅಸಂಘಟಿತ ವಲಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಯೂಸ್ ಆ್ಯಂಡ್ ಥ್ರೋ ಅನ್ನೋ ಪ್ರಶ್ನೆ ಅಲ್ಲಿ ಬರೋದಿಲ್ಲ. ಕಾರಣ ಏನಂತ ಅಂದರೆ ಮಾಲೀಕ ವರ್ಗ, ಕಾರ್ಮಿಕ ವರ್ಗ, ಮಾಲೀಕರಿಗೂ ಕೂಡ ಕಾರ್ಮಿಕ ವರ್ಗದ ಅವಶ್ಯಕತೆ ಇದ್ದೇ ಇದೆ. ಅವಶ್ಯಕತೆ ಇದ್ದೇ ಇದೆ. ಹೌದು, ನಿಜ. ಮಾಲೀಕ ವರ್ಗದವ್ರು ಏನು ಮಾಡ್ತಾರೆ, ಅವರಿಗೆ ಎಲ್ಲಿವರೆಗೂ ಈ ಕಾರ್ಮಿಕ ವರ್ಗದಿಂದ ಅವರಿಗೆ ಸಹಕಾರ ಅಥವಾ ವೃತ್ತಿಪರತೆಯಿಂದ ಆ ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ, ಅಲ್ಲಿವರೆಗೂ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರೋವರೆಗೂ ಚೆನ್ನಾಗೇ ನಡ್ಕೊಂಡು ಹೋಗುತ್ತೆ. ಅಲ್ಲಿ ಯಾರಿಗೆ ತೊಂದರೆ ಏನಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಯೂಸ್ ಆ್ಯಂಡ್ ಥ್ರೋ ಅನ್ನೋ ಪದನ ಬಳಸ್ತೀವಿ ಅಲ್ಲಿ. ಬಟ್ ಯೂಸ್ ಆ್ಯಂಡ್ ಥ್ರೋ ಅನ್ನೋ ಪದ ಅಲ್ಲಿ ಬರೋದಿಲ್ಲ. ಯಾಕೆ ಅಂತ ಅಂದರೆ ಕಾರ್ಮಿಕ ಕಾನೂನುಗಳು 100% 100% ಅವರಿಗೆ ಪ್ರೊಟೆಕ್ಟ್ ಮಾಡುವಂಥ ಒಂದು ಪರಿಕಲ್ಪನೆ ಇದೆ. ಅವರು ಕೂಡ ಏನಾದರೂ ಅವರ ಕಾರ್ಯ ವ್ಯಾಪ್ತಿಯಲ್ಲಿ ತೊಂದರೆ ಅಥವಾ ಅವರನ್ನು ಕೆಲಸದಿಂದ ತೆಗೆದುಹಾಕುವಂಥ ಒಂದು ಕ್ರಮ ಏನಾದರೂ ಉಂಟಾದಾಗ ಅವರು ಕಾರ್ಮಿಕ ಇಲಾಖೆಗೆ ಸಂಪರ್ಕಿಸಿ ಅವರ ಒಂದು ದೂರನ್ನು ಕಾನೂನುಬದ್ಧವಾಗಿ ಪರಿಹಾರ ಮಾಡಿ. ಓಕೆ, ಈಗ ದೂರನ್ನು ಸಲ್ಲಿಸಬಹುದು, ಕಾರ್ಮಿಕರಿಗೆ ಹಕ್ಕುಗಳಿದೆ, ಆನ್ ಪೇಪರ್ ಹಕ್ಕುಗಳಿದೆ, ಪ್ರಾಕ್ಟಿಕಲಿ ನಿಜವಾಗ್ಲೂ ಕೂಡ ಇಂಪ್ಲಿಮೆಂಟ್ ಆಗ್ತಿದೆಯಾ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು ದೊಡ್ಡ ಸಂಸ್ಥೆ ಒಂದು 150 ಜನ ಕೆಲಸ ಮಾಡ್ತಾಯಿದ್ರು. ಮ್ಯಾನೇಜ್ಮೆಂಟಲ್ಲಿ ಸಣ್ಣ ಪುಟ್ಟ ಜಗಳ, ಏಕದಮ್ಮಾಗಿ ಆ ಸಂಸ್ಥೆ ಮುಚ್ಚಿಬಿಟ್ರು. ಅಲ್ಲಿರುವಂಥ ಕಾರ್ಮಿಕರು ಕೋರ್ಟ್ಗೆ ಹೋದರು. ಆಲ್ಮೋಸ್ಟ್ 1.5 ವರ್ಷ ಆಯಿತು, ಅವ್ರಿಗಿನ್ನೂ ಸ್ಯಾಲ್ರಿ ಬಂದಿಲ್ಲ. ಸೊ ಪ್ರಾಕ್ಟಿಕಲಿ ಏನಾಗ್ತಿದೆ? ಏನಾಗುತ್ತೆ ಅಂತಂದರೆ ಅವರಿಗೆ ವೇತನ ಪಾವತಿ ಆಗದೇ ಇರುವಂಥ ಸಂದರ್ಭಗಳಲ್ಲಿ ವೇತನ ಪಾವತಿ ಕಾಯ್ದೆ ಅಥವಾ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟಲ್ಲಿ ಅದಕ್ಕೆ ಆದ ಒಂದು ಏನು ಅಥಾರಿಟಿ ಇರುತ್ತೆ. ಅಲ್ಲಿ ಅವರು ದೂರನ್ನು ಸಲ್ಲಿಸ್ತಾರೆ. ಅದು ಕ್ರಮಬದ್ಧವಾಗಿ ನ್ಯಾಯಾಲಯದ ಒಂದು ಪರಿಕಲ್ಪನೆಯಲ್ಲೇ ಹೋಗಬೇಕಾಗತ್ತೆ. ಅದನ್ನು ಆ ಪರಿಹಾರನ ಅವರು ಎವಿಡೆನ್ಸ್ ಮೂಲಕ ಆದಾಗ ಅದಕ್ಕೆ ಪೆನಾಲ್ಟಿ ಸಮೇತ ಅದಕ್ಕೆ ಆದೇಶವನ್ನು ಮಾಡಿ ಕೊಡಿಸ್ತಾರೆ. ಅಂದರೆ ಪೆನಾಲ್ಟಿ ಸಮೇತ ಅಂತ ಹೇಳಿದ್ರೆ ನಮಗೆ ಒಂದಿಷ್ಟು ಸ್ಯಾಲ್ರಿ ಇರುತ್ತೆ, ನಿಮ್ಮ ಸ್ಯಾಲ್ರಿ, ಆತನಿಗೆ ಬರಬೇಕಾದ ಸ್ಯಾಲ್ರಿ ಏನಿರುತ್ತೆ ಆ ವೇತನದ ಜೊತೆಗೆ ಕಾನೂನಡಿಯಲ್ಲಿ ಪೆನಾಲ್ಟಿ ಏನು ಕೊಡಬೇಕಾಗತ್ತೆ ಆ ಪೆನಾಲ್ಟಿನೂ ಕೂಡ ಆದೇಶ ಮಾಡಿ ಕೊಡಿಸುವಂಥ ಕೆಲಸ ಆಗತ್ತೆ. ಓಕೆ. ಮತ್ತು ಏಕಾಏಕಿಯಾಗಿ ಕೆಲಸದಿಂದ ತೆಗೆದು ಹಾಕಿದ್ರೆ ಆ ಕಾರ್ಮಿಕ ಏನು ಮಾಡಬಹುದು? ಮೊದಲ ಸ್ಟೆಪ್ ಕಾನೂನು ಪ್ರಕಾರವಾಗಿ ಏಕಾಏಕಿ ಕೆಲಸದಿಂದ ತೆಗೆದುಹಾಕುವಂಥ ಒಂದು ಪ್ರಮೇಯ ಉದ್ಭವ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಯಾವುದೇ ಕಾರ್ಮಿಕ ಆ ವರ್ಷದಲ್ಲಿ 240 ದಿವಸಗಳ ಕೆಲಸನ ನಿರ್ವಹಣೆ ಮಾಡಿದ್ದ ಪಕ್ಷದಲ್ಲಿ ಆತನ ಕಾನೂನುಬದ್ಧವಾಗಿ ಕಾಯಂ ಕೆಲಸಗಾರ ಅಂತಲೇ ಕಾನೂನು ಪರಿಗಣಿಸುತ್ತೆ. ಕೈಗಾರಿಕಾ ವಿವಾದ ಕಾಯ್ದೆ ಅಡಿಯಲ್ಲಿ ತಕ್ಷಣ ಆತ ಕಾರ್ಮಿಕ ನ್ಯಾಯಾಲಯಕ್ಕೆ ಹೋಗಿ ಅವನು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಕಾನೂನುಬದ್ಧವಾದ ಹಕ್ಕನ್ನು ಇದ್ದೇ ಇದೆ. ಅದನ್ನು ಅವರು ಚಲಾವಣೆ ಮಾಡಬೇಕು. ಒಂದು. ಎರಡನೇದು, ನೇರವಾಗಿ ಕಾರ್ಮಿಕನೇ ಚಲಾವಣೆ ಮಾಡ್ಬೋದು, ಕಾರ್ಮಿಕ ಸಂಘದ ಮುಖೇನ ಚಲಾವಣೆ ಮಾಡ್ಬೋದು, ಅಥವಾ ಯಾವುದೇ ವಕೀಲರ ಮುಖೇನ ಚಲಾವಣೆ ಮಾಡಿದ್ರೆ ಅವರಿಗೆ ಆ ಹಕ್ಕನ್ನು ಸ್ಥಾಪನೆ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ತಡವಾಗಿ ಸ್ಯಾಲ್ರಿ ಹಾಕೋದು. ಈಗ ಸ್ಯಾಲ್ರಿ ಡೇಟ್ ಒಂದಿರುತ್ತೆ, 20ನೇ ತಾರೀಕು 15ನೇ ತಾರೀಕು ಸ್ಯಾಲ್ರಿ ತಡವಾಗಿ ಸ್ಯಾಲ್ರಿ ಹಾಕೋದು, ಇದು ಲೀಗಲ್ ಕ್ರೈಮ್ ಅಂತ. ಇಲ್ಲಿ ಈ ಕ್ರೈಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ವೈಲೇಷನ್ಸ್ ಆಗುತ್ತೆ. ವೇತನ ಪಾವತಿ ಕಾಯ್ದೆ ಅಡಿಯಲ್ಲಿ ಅದನ್ನು ವೈಲೇಷನ್ ಅಂತ ಕರೀತಾರೆ. ಈ ವೈಲೇಷನ್ ಏನಂತ ಅಂದರೆ ಅಲ್ಲಿ ವೇತನ ಪಾವತಿ ಕಾಯ್ದೆ ಅಡಿಯಲ್ಲಿ ದಿನಾಂಕವನ್ನು ನಿಗದಿ ಮಾಡಿಬಿಟ್ಟಿದೆ. ದಿನಾಂಕವನ್ನು ನಿಗದಿ ಮಾಡಿರೋದು ಅಂದರೆ ಆ ಮಾಲೀಕನೇ ತನ್ನ ಸಂಸ್ಥೆಯಲ್ಲಿ ತಾನು ತನ್ನ ಕಾರ್ಮಿಕರಿಗೆ ಯಾವ ದಿನಾಂಕದ ಒಳಗೆ
ವೇತನ ಪಾವತಿ ಮಾಡಬೇಕು ಅನ್ನೋ ಒಂದು ನೋಟಿಸನ್ನು ಅವನು ಮಾಡಬೇಕಾಗತ್ತೆ. ಇದರ ಉದ್ದೇಶನೇ ಬೇರೆ ಇರುತ್ತೆ. ಏನು ಉದ್ದೇಶ ಅಂತ ಅಂದರೆ, ಆ ಕಾರ್ಮಿಕ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಯಾವತ್ತು ಬಂದೇ ಬರುತ್ತೆ ನನಗೆ ವೇತನ ಅನ್ನೋ ಒಂದು ಪರಿಕಲ್ಪನೆ ಅವನ ಮನಸ್ಸಲ್ಲಿರಬೇಕು ಅಂತ ಅದರ ಉದ್ದೇಶ. ಹೌದು, ನಿಜ. ಯಾತಕ್ಕೆ ಅಂತ ಅಂದರೆ, ಆ ಕಾರ್ಮಿಕರು ಅವರ ಒಂದು ಜೀವನದ ಆ, ಏನು ಪ್ಲ್ಯಾನ್ ಮಾಡ್ಕೋಬೇಕು, ಅದಕ್ಕೆ ಮಾಡ್ಕೊಳ್ಳಿಕ್ಕೆ ಅದನ್ನು ಅನುಕೂಲ ಆಗಲಿ ಅಂತಲೇ ಅದನ್ನು ಮಾಡಿರೋದು. ನಿಜ. 1,000 ಒಳಗಡೆ ಇರತಕ್ಕಂಥ ಕಾರ್ಮಿಕರ ಸಂಸ್ಥೆಯಲ್ಲಿ 7ನೇ ಮುಂದಿನ ತಿಂಗಳನ್ನ 7ನೇ ತಾರೀಕು ಒಳಗಡೆ ಅವರು ವೇತನವನ್ನು ಪಾವತಿ ಮಾಡುವುದು ಅದು ಅವರ ಒಂದು ಬಾಧ್ಯಸ್ಥತೆ ಇರುತ್ತೆ, ಮಾಲೀಕರ ಬಾಧ್ಯಸ್ಥತೆ. ಆ ಬಾಧ್ಯಸ್ಥತೆ ಅವರು ಪರಿಹಾರ ಮಾಡಲಿಲ್ಲ, ತಡ ಆಯಿತು ವೇತನ ಅಂತ ಅಂದರೆ ಕಾರಣ ಏನಾದರೂ ಇರ್ಬೋದು ಅವರಿಗೆ. ಅದು ಅವರ ಒಂದು ಸಂಸ್ಥೆ ಅಥವಾ ಕಾರ್ಖಾನೆಯಲ್ಲಿ ನಡೀತಕ್ಕಂಥ ಕೆಲವು ಸಮಸ್ಯೆಗಳಿದ್ದೇ ಇರುತ್ತೆ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಕಾರ್ಮಿಕನ ಹಿತದೃಷ್ಟಿಯಿಂದ ಅವರು ಯಾವುದೇ ಕಾರಣಕ್ಕೂ ಆ ದಿನಾಂಕದ ಹೊರತಾಗಿ ಬೇರೆ ಮುಂದೂಡುವಂಥದ್ದು ಕಾನೂನು ಒಪ್ಪಲ್ಲ. ಅದರ ಒಂದು ಕಾನೂನು ನಡಿ ಅವರು ಪರಿಹಾರ ತಗೊಳ್ಳಿಕ್ಕೆ ಆ ನಿರೀಕ್ಷಕರಿಗೆ ಅಥವಾ ಲೇಬರ್ ಇನ್ಸ್ಪೆಕ್ಟ್ರಿಗೆ ಅಥಾರಿಟಿಗೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಆ ನಿರೀಕ್ಷಕರು ಅಥವಾ ಲೇಬರ್ ಇನ್ಸ್ಪೆಕ್ಟರು ತಕ್ಷಣ ಹೋಗಿ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡಲಾಗತ್ತೆ. ಓಕೆ, ನೀವು ಹೇಳ್ತಾ ಇದ್ರಿ ಈಗ ದೂರನ್ನು ಕೊಟ್ಟರೆ ಅಂತ ಹೇಳಿ. ಈಗ ನಿರೀಕ್ಷಕರು, ಲೇಬರ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಅವ್ರ ಜವಾಬ್ದಾರಿಗಳೇನು? ಕಂಪ್ನಿಗಳ ಹತ್ರ ಹೋಗಬೇಕು, ನಿಜವಾಗ್ಲೂ ಕೂಡ ನಡೀತಾ ಇದೆಯೋ ಅಥವಾ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಲ್ವಾ, ಆ ರೀತಿ ಏನಾದರೂ ನಡೆಯುತ್ತಾ ಅಂತ? ನಡೀತಾ ಇದೆ. ಓಕೆ, ನಡೀತಾ ಇದೆ. ಅದು ಕ್ರಮಬದ್ಧವಾಗೇ ನಡ್ಕೊಂಡು ಹೋಗುತ್ತೆ. ಆ ತಪಾಸಣೆ ಇನ್ಸ್ಪೆಕ್ಷನ್ ಅವಧಿಯಲ್ಲಿ ಅವರಿಗೆ ತಡವಾಗಿ ವೇತನ ಪಾವತಿಯಾಗಿರೋದು ಕಂಡು ಬಂದ ತಕ್ಷಣವೇ ಅವರೇ ನೇರವಾಗಿ ಅದನ್ನು ದೂರನ್ನು ದಾಖಲು ಮಾಡಿ ಅವರೇ ಕೇಸ್ ನಡೆಸಿ ಅವರಿಗೆ ಏನು ಪರಿಹಾರ ಕೊಡಬೇಕೋ ಕೊಡಿಸ್ಕೊಡುತ್ತೆ. ಓಕೆ, ಮತ್ತು ಓವರ್ ಟೈಮ್ OT ಮಾಡ್ತಾರೆ. ತುಂಬ ಕಾರ್ಖಾನೆಗಳಲ್ಲಿ ತುಂಬ ಕಾರ್ಮಿಕರು ಓವರ್ ಟೈಮ್ ಮಾಡ್ತಾರೆ, ಬಟ್ ಓವರ್ ಟೈಮ್ಗೆ ಸ್ಯಾಲ್ರಿ ಕೊಡೋದಿಲ್ಲ, ಅದಕ್ಕೆ ಅಮೌಂಟ್ ಕೊಡೋದಿಲ್ಲ. ಸೊ ಇದನ್ನ ಯಾವ ರೀತಿ ನೋಡಬೇಕು? ಟೈಮ್ ಆಗುತ್ತೆ. ತುಂಬ ವಲಯಗಳಲ್ಲಿ ಆ ಥರ ಏನೂ ನಡೆಯಲ್ಲ. ಈ ಕೆಲವು ಈಗ ಏನಾಗುತ್ತೆ, ಸಂಘಟಿತ ವಲಯದಲ್ಲಿ ಅದರದ ಪ್ರಶ್ನೆ ಉದ್ಭವ ಆಗಲ್ಲ. ಯಾಕೆ ಅಂತಂದರೆ ಸಂಘಟಿತ ವಲಯದಲ್ಲಿ ಅದು ಕಾನೂನುಬದ್ಧವಾಗಿ ಏನು ನಡ್ಕೊಂಡು ಹೋಗಬೇಕು ಅದು ನಡ್ಕೊಂಡು ಹೋಗ್ತಿರುತ್ತೆ. ಹೆಚ್ಚುವರಿ ಕೆಲಸವನ್ನು ಮಾಡಿದಾಗ ಹೆಚ್ಚುವರಿ ವೇತನವನ್ನು ಕೊಡುವಂಥ ಒಂದು ಪ್ರಮೇಯನೂ ಅಲ್ಲಿದೆ, ಅಲ್ಲಿ ತೊಂದರೆ ಏನಾಗಲ್ಲ. ಅಸಂಘಟಿತ ವಲಯದಲ್ಲಿ ಇವು ಕಂಡುಬರ್ತವೆ. ಅದು ತುಂಬ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನಲ್ಲಿ ಕಂಡುಬರ್ತವೆ. ಅಂಶ ಈ ಕಾಂಟ್ರಾಕ್ಟ್ ವರ್ಕರ್ಸ್ ಏನಿರುತ್ತೆ, ಏನು ಹೇಳ್ತೀವಿ ನಾವು, ಆ ಗುತ್ತಿಗೆ ಕಾರ್ಮಿಕರ ಒಂದು ಸಮಸ್ಯೆ ಇದು ಕಂಡು ಬರ್ತಾ ಇದೆ. ಅಲ್ಲಿ ವಲಯದಲ್ಲಿ ಅವರು ಕೂಡ ಅಲ್ಲಿ ಏನಂತ ಅಂದರೆ, ಈಗ ಆ ಕಾರ್ಮಿಕರು ಹೆಚ್ಚುವರಿ ಕೆಲಸವನ್ನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಕೆಲವು ದಾಖಲೆಗಳನ್ನ ಅವ್ರು ಮಾಡ್ಕೋಬೇಕಾಗತ್ತೆ. ನಿಜ. ಆ ಹೆಚ್ಚುವರಿ ಕೆಲಸ ಮಾಡಿಸ್ತಿದ್ದಾರೆ ಅನ್ನೋ ಬಗ್ಗೆ ವೇತನ ಪಾವತಿ ಕಾಯ್ದೆ ಅಡಿಯಲ್ಲಿ ಅವರೇ ದೂರನ್ನು ಸಲ್ಲಿಸ್ಬೋದು. ಇಲ್ಲ ಕಾರ್ಮಿಕ ನಿರೀಕ್ಷಕರಿಗೆ ಒಂದು ದೂರನ್ನು ಕೊಟ್ಟರೆ ಅವರು ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ. ಏನು ತೊಂದರೆ. ಹೌದು, ನೀವು ಚೆನ್ನಾಗಿ ಹೇಳ್ತಾ ಇದ್ರಿ. ನನಗೆ ಏನಾಯಿತು ಅಂತ ಹೇಳಿದ್ರೆ, ಈ ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯೀಸ್ ಇರ್ತಾರಲ್ವಾ, ಈ ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ. ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಎರಡು ವ್ಯತ್ಯಾಸ ಕಂಡು ಬರುತ್ತೆ ನೀವು ಹೇಳೋ ಪ್ರಶ್ನೆಯಲ್ಲಿ. ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಒಂದು, ಕಾಂಟ್ರಾಕ್ಟ್ ವರ್ಕರ್ಸ್ ಎಂಪ್ಲಾಯ್ಡ್ ಥ್ರೂ ಕಾಂಟ್ರಾಕ್ಟರ್ಸ್ ಒಂದು. ಓಕೆ, ಹಾಂ. ಗುತ್ತಿಗೆ ಕಾರ್ಮಿಕ ಅವಧಿಗೆ ಸಂಬಂಧಪಟ್ಟಂತೆ, ನಿಗದಿತ ಅವಧಿಗೆ ಸಂಬಂಧ ನೇರವಾಗಿ ಅದು ಒಂದು ಅಗ್ರಿಮೆಂಟ್ ಪ್ರಕಾರವಾಗಿ ಆತ ಇದು ಮಾಡ್ತಾನೆ. ಆ ನಿಗದಿತ ಸಮಯದ ಒಂದು ಕಾರ್ಮಿಕನಿಗೆ ಕಾಯಂ ಕೆಲಸಗಾರನಿಗೆ ಏನು ಸಲ್ಲಬೇಕೋ ಆ ಸವಲತ್ತು ಎಲ್ಲ ಸೌಲಭ್ಯಗಳು ಸಿಗ್ತವೆ. ಓಕೆ. ಇನ್ನು ಗುತ್ತಿಗೆದಾರನ ಮುಖೇನ ಒಂದು ಗುತ್ತಿಗೆ ಕಾರ್ಮಿಕರನ್ನು ನೇಮಿಸಿಕೊಂಡಿದ್ದ ಪಕ್ಷದಲ್ಲಿ ಅವರ ಒಳ ಒಪ್ಪಂದದ ಹೊರತಾಗಿ ಗುತ್ತಿಗೆ ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಏನು ಅವರು ಅಂಶಗಳನ್ನ ಅಥವಾ ಅವರ ಜವಾಬ್ದಾರಿಯನ್ನು ನಡೆಸಬೇಕು, ಆ ಜವಾಬ್ದಾರಿಯನ್ನು ಮಾಲೀಕ ವರ್ಗ, ಗುತ್ತಿಗೆದಾರ ಇಬ್ಬರೂ ಕೂಡ ಸೇರಿ ಅದನ್ನು ಕೊಡಬೇಕಾಗತ್ತೆ. ಅದರಲ್ಲಿ ಗುತ್ತಿಗೆ ಕಾರ್ಮಿಕ ಕಾಯ್ದೆಯಡಿಯಲ್ಲಿ ಹಲವಾರು ಒಂದು ಯೋಜನೆಗಳು ಅಥವಾ ಅವರಿಗೆ ಸಲ್ಲಬೇಕಾದ ಏನು ಪರಿಹಾರಗಳು ಎಲ್ಲ ಕೂಡ ಅದರಲ್ಲಿ ಬರುತ್ತೆ. ಇನ್ನೂ
ಈ ಗುತ್ತಿಗೆ ಕಾರ್ಮಿಕರನ್ನೇ ಗುರಿಯಾಗಿಟ್ಕೊಂಡು ಈಗ ಕೇಂದ್ರ ಸರ್ಕಾರ ಹೊಸ ಕೋಡ್ಗಳನ್ನ ಮಾಡಿರೋದ್ರಿಂದ ತುಂಬ ಅವರ ಒಂದು ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡುವಂಥ ಅಂಶಗಳು ನಾವು ಕಂಡು ಬರ್ತಾ ಇದೆ. ಬಹುಶಃ ಏಪ್ರಿಲಿಂದ ಅದು ಚಾಲ್ತಿಗೆ ಬಂದಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಮುಂದೆ ಚಾಲ್ತಿಗೆ ಬಂದು ಅವರನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಪರಿಕಲ್ಪನೆ ಇದೆ. ಓಕೆ, ಒಂದಿಷ್ಟು ಕಂಪ್ನಿಗಳಲ್ಲಿ ಅಗ್ರಿಮೆಂಟ್ ಅಂತ ಮಾಡಿಸ್ಕೋತಾರೆ. ಇಷ್ಟು ವರ್ಷ ನೀವು ಕಂಪಲ್ಸರಿ ಕೆಲಸ ಮಾಡಲೇಬೇಕು, 2 ವರ್ಷ, 1 ವರ್ಷ, 3 ವರ್ಷ ಅನ್ನೋ ರೀತಿಯಲ್ಲಿ. ಸೊ ಈ ಅಗ್ರಿಮೆಂಟ್ ಅನ್ನುವಂಥ ಈ ಕಾನ್ಸೆಪ್ಟ್ ಅಥವಾ ಈ ಸಿಸ್ಟಮ್ ಬೇಕಾ? ಏನು ಹೇಳ್ತೀರಿ ಇದಕ್ಕೆ? ಈ ಒಪ್ಪಂದ ಒಂದು ಪ್ರಾವಿಷನ್, ಅದು ಒಂದು ಹಕ್ಕನ್ನು ಮಾಲೀಕ ವರ್ಗದವರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಇತ್ತೀಚಿನ ಒಂದು ಬದಲಾವಣೆ ಕಂಡುಬಂದ ಒಂದು ಅಂಶದಿಂದ ಇದು ಹಿಂದೆ ಇರಲಿಲ್ಲ, ಈಗ ಅದು ಉದ್ಭವ ಆಗಿ ಕಂಡು ಬರ್ತಾ ಇದೆ ನಮಗೆ. ಅಂದ್ರೆ ಹಿಂದೆ ಇರಲಿಲ್ಲ ಆ ಥರದ್ದು ಇರಲಿಲ್ಲ, ಯಾವುದೂ ಇರಲಿಲ್ಲ. ಈಗ ಕೆಲವಾರು ವರ್ಷಗಳಿಂದ ಈ ಒಂದು ಒಳ ಒಪ್ಪಂದ ಮಾಡಿಕೊಂಡು ಅವರನ್ನು ತಗೊಳ್ಳುವಂಥ ಒಂದು ಇದಿದೆ. ಇದು ಏನಾಗ್ತಾ ಇದೆ ಅಂತಂದರೆ, ಮಾಲೀಕ ವರ್ಗದವರು ಕಾಯಂ ಕೆಲಸಗಾರರನ್ನ ನಿರ್ವಹಣೆ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲದೇ ಇರೋದ್ರಿಂದ ಈ ಒಳ ಒಪ್ಪಂದಗಳನ್ನ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಿದ್ದಾರೆ. ಬಟ್ ಏನಾಗುತ್ತೆ ಅಂತಂದರೆ, ಕಾನೂನುಬದ್ಧವಾಗಿ ಅದು ಸರಿ ಇದೆಯಾ ಇಲ್ವಾ ಅನ್ನೋದು ನ್ಯಾಯಾಲಯ ಅದನ್ನ ತೀರ್ಮಾನ ಮಾಡಿಕೊಡುತ್ತೆ. ಏನು ತೊಂದರೆ ಇಲ್ಲ ಅದರಲ್ಲಿ. ಏನು ತೊಂದರೆ ಇಲ್ಲ ಅಂದರೆ ಕೆಲಸ ಎಲ್ಲ ಕೆಲಸಗಳಲ್ಲೂ ಕೂಡ ಈ ಒಳ ಒಪ್ಪಂದ ಬರೋಲ್ಲ. ಕೆಲವಾರು ಒಂದು ಏನು ಹೈಲಿ ಸ್ಕಿಲ್ಡ್ ವಲಯದಲ್ಲಿ ಮಾತ್ರ ಇದು ಕಂಡು ಬರ್ತಾ ಇದೆ ನಮಗೆ. ಈಗ ಅದನ್ನು ಕೋಡಿಯಲ್ಲಿ ಏನು ತೊಗೊಂಬಂದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್, ಅದರಲ್ಲಿ ಒಂದು ಅಂಶ ಸೇರಿಸಿದ್ದಾರೆ. ಅದು ಏನು ಆ ವಲಯದಲ್ಲಿ ಈಗಾಗಲೇ ಚರ್ಚೆ ನಡೀತಾ ಇದೆ, ಬೇಕಾಗತ್ತಾ ಬೇಡವಾ ಅನ್ನೋ ಒಂದು ಪ್ರಶ್ನೆ ನಡೀತಾ ಇದೆ. ಅದ್ರ ಬಗ್ಗೆ ಕಾರ್ಮಿಕ ಸಂಘಗಳಿವೆ ಮತ್ತು ಕಾರ್ಮಿಕ ಇಲಾಖೆಗಳಿವೆ. ಅದರ ಸಂದರ್ಭ ಅನುಸಾರ ಅದನ್ನು ತೀರ್ಮಾನ ತಗೊಳ್ತೇವೆ. ಮತ್ತು ಈಗ ಕಾರ್ಮಿಕರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರ ಬಗ್ಗೆ ನಾವು ಮಾತನಾಡಲೇಬೇಕಾಗುತ್ತೆ. ಮಹಿಳಾ ಕಾರ್ಮಿಕರಿಗೆ ಇರುವಂಥ ಅತಿ ಮುಖ್ಯ ಹಕ್ಕುಗಳೇನು ಅಂತ? ಮಹಿಳಾ ಕಾರ್ಮಿಕರಿಗೆ ವಿಶೇಷವಾದ ಸವಲತ್ತು ಅಥವಾ ಒಂದು ಪ್ರೊಟೆಕ್ಷನ್ ಮಾಡುವಂಥ ಪ್ರತ್ಯೇಕವಾದ ಕಾನೂನೇ ಇದೆ. ನೀವು ಹೆರಿಗೆ ಭತ್ಯೆ ಕಾಯ್ದೆ ತಗೊಂಡಾಗ ಹೆರಿಗೆ ಭತ್ಯೆ ಕೊಡಲಿಲ್ಲ ಅಂತಂದರೆ ಹೆರಿಗೆ ಭತ್ಯೆ ಕಾಯ್ದೆಯಲ್ಲಿ ಅವ್ರ ಹಕ್ಕನ್ನು ಸ್ಥಾಪನೆ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯತೆ ಇದೆ, ಏನು ತೊಂದರೆ ಇಲ್ಲ. ಇನ್ನು ಸಮಾನವಾದ ಕೆಲಸಕ್ಕೆ ಸಮಾನವಾದ ವೇತನ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ಅಂತ ಇದೆ. ಅದ್ರ ಪ್ರಕಾರ ಕೂಡ ಮಹಿಳೆಯರು ಅದನ್ನು ಅವರ ಹಕ್ಕನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸಪೋಸ್ ಅವ್ರಿಗೇನು ಆ ವ್ಯತ್ಯಾಸ ಕಂಡು ಬಂದಲ್ಲಿ ನೇರವಾಗಿ ಕಾರ್ಮಿಕ ನಿರೀಕ್ಷಕರಿಗೆ ದೂರನ್ನು ದಾಖಲಿಸಿದರೆ ಅಥವಾ ಕಾರ್ಮಿಕ ಆಯುಕ್ತರಿಗೆ ದೂರನ್ನು ದಾಖಲಿಸಿದರೆ ಅದ್ರ ಬಗ್ಗೆ ಕ್ರಮ ತಗೊಂಡು ಕೊಡಿಸುವಂಥ ವ್ಯವಸ್ಥೆ ಇದೆ. ಇನ್ನು ಅವರ ಕೆಲಸದ ಸ್ಥಳದಲ್ಲಿ ಅವರಿಗೆ ಕಿರುಕುಳ ಇದೆ, ಲೈಂಗಿಕ ಕಿರುಕುಳ ಅಥವಾ ಇನ್ನೊಂದು ಇದೆ ಅಂದರೆ, ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಒಂದು ವಿಶಾಖ ವರ್ಸಸ್ ವಾಟ್ ಈಸ್ ದಟ್ ರಾಜಸ್ಥಾನ್ ರಾಜ್ಯದ ಒಂದು ಆದೇಶದ ಮೇರೆಗೆ, ತೀರ್ಪಿನ ಮೇರೆಗೆ ವಿಶೇಷವಾದ ಒಂದು ಕಾನೂನನ್ನೇ ಮಹಿಳಾ ಕೆಲಸದ ಲೈಂಗಿಕ ಕಿರುಕುಳ ನಿವಾರಣೆ ಕಾಯ್ದೆಯನ್ನು ತಂದಿದ್ದಾರೆ. ಅದ್ರ ಪ್ರಕಾರ ಎಲ್ಲ ಮಾಲೀಕ ವರ್ಗದವರು ಕ್ರಮ ತಗೊಳ್ಳೇಬೇಕಾಗತ್ತೆ. ಅದನ್ನು ನಿವಾರಣೆ ಮಾಡುವಂಥ ಒಂದು ಪರಿಕಲ್ಪನೆ ಅದರಲ್ಲಿ ಬರ್ತಾ ಇದೆ. ಮಾಲೀಕ ವರ್ಗದವರು ಆಮೇಲೆ ಕೆಲಸದ ಸಮಯದಲ್ಲಿ ಉಂಟಾದ ಕೆಲವು ಇದು ಮಾಡಿದ್ರೆ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಒಂದು ಫಾರ್ಮೇಟ್ ಮಾಡಬೇಕಾಗತ್ತೆ ಅವರು. ಅದರಲ್ಲಿ ಚೇರ್ಮನ್ನು ಹೊರಗಿನವರು ಇರ್ತಾರೆ, ಅದರ ಕಂಪನಿಯಲ್ಲಿ ಅಥವಾ ಸಂಸ್ಥೆ ಕಾರ್ಖಾನೆಯವರು ಇರೋದಿಲ್ಲ. ಮೆಂಬರ್ಸು ಸದಸ್ಯರು ಮಾತ್ರ ಇರ್ತಾರೆ. ಅಲ್ಲಿ ದೂರನ್ನು ಕೊಟ್ಟರೆ ಅಲ್ಲಿ ಇರುವರ ನಡುವೆ ಒಂದು ಏನು ಚರ್ಚೆ ನಡೆದು ಅದು ತೀರ್ಮಾನ ಅಲ್ಲಿ ತಗೊಳ್ತಾರೆ. ಓಕೆ, ನೀವು ಆಗಲೇ ಯೂನಿಯನ್ ಬಗ್ಗೆ ಮಾತನಾಡ್ತಾ ಇದ್ರಿ. ಬಟ್ ಈ ಯೂನಿಯನ್ ಎಷ್ಟು ಸೇಫು, ರಿಸ್ಕ್ ಏನಾದರೂ ಇದೆಯಾ ಯೂನಿಯನ್ ಸೇರೋದ್ರಿಂದ ಅಂತ ಹೇಳಿ? ಎಷ್ಟು ಸೇಫ್? ಸಂಘಟಿತ ವಲಯದಲ್ಲಿ ಯೂನಿಯನ್ ಕಾರ್ಮಿಕ ಸಂಘಗಳಿಗೆ ಸದಸ್ಯರಾದಲ್ಲಿ ಏನು ತೊಂದರೆ ಬರೋಲ್ಲ, ಅಲ್ಲಿ ಅಂಥ ತೊಂದರೆ ಇರೋಲ್ಲ. ಅಸಂಘಟಿತ ವಲಯದಲ್ಲಿ ಏನಾಗುತ್ತೆ, ತುಂಬ ಸಣ್ಣ ಪ್ರಮಾಣದ ಸಂಸ್ಥೆಗಳಲ್ಲಿ ಸಂಘಗಳ ಸ್ಥಾಪನೆವಾದಾಗ ಸ್ವಲ್ಪ ವೈಪರೀತ್ಯಗಳು ಬಂದೇ ಬರ್ತವೆ. ಆ ವೈಪರೀತ್ಯಗಳನ್ನು ಸರಿ ಮಾಡಿಕೊಳ್ಳುವಂಥ ಒಂದು ಪರಿಕಲ್ಪನೆ ಕಾರ್ಮಿಕ ಕಾಯ್ದೆಗಳಲ್ಲಿದ್ದೇ ಇದೆ. ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ ಕಾರ್ಮಿಕ ಇಲಾಖೆ, ಏನು ತೊಂದರೆ ಇಲ್ಲ. ಕಾರ್ಮಿಕ ಸಂಘಗಳ ಸ್ಥಾಪನೆ ಮಾಡಿಕೊಳ್ಳುವಂಥದ್ದು ಮತ್ತು ಸದಸ್ಯರಾಗೋದು ಆ ಕಾರ್ಮಿಕನ ಒಂದು ಹಕ್ಕು.
ಅದನ್ನು ಅವರು ತೆಗೆದುಹಾಕಲಿಕ್ಕೆ ಬರೋದಿಲ್ಲ. ಆದರೆ ಸಂದರ್ಭಾನುಸಾರವಾಗಿ ಕೆಲವು ವೈಪರೀತ್ಯಗಳನ್ನ ಅವರು ಸರಿ ಮಾಡ್ಕೋಬೇಕಾಗತ್ತೆ ಅಷ್ಟೆ. ಮತ್ತು ಇನ್ನೊಂದು, ಈ ಸ್ಯಾಲ್ರಿ ಬರಲಿಲ್ಲ ಅಂತ ಹೇಳಿದ್ರೆ 10 ಜನ ಇರ್ತಾರೆ ಕಂಪ್ನಿಗಳಲ್ಲಿ, ಅಥವಾ ಒಂದು 100 ಜನ ಅಂದ್ಕೊಳ್ಳಿ, ಕೇವಲ ಇಬ್ಬರು ಮಾತ್ರ ಕೇಸ್ ಹಾಕ್ತಾರೆ. ಆ ಇಬ್ಬರಿಗೆ ಮಾತ್ರ ಪರಿಹಾರ ಬರುತ್ತಾ ಅಥವಾ ಇಡೀ ಕಾರ್ಮಿಕರಿಗೆ ಬರುತ್ತಾ ಅನ್ನೋ ಒಂದು ಸಣ್ಣ ಡೌಟ್ ಇದೆ. ಅದು ಹೇಗೆ ಯಾರು ದೂರನ್ನು ದಾಖಲು ಮಾಡಿ ಅದನ್ನು ಕೇಸ್ ನಡೆಸಿರ್ತಾರೆ ತಕ್ಷಣಕ್ಕೆ ಅವ್ರಿಗೆ ಅಷ್ಟೇ ಬರುತ್ತೆ. ಆ ಆದೇಶನ ಪರಿಪಾಲನೆ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಅದನ್ನೇ ಕೊಡಬೇಕಾಗುತ್ತೆ. ಅಂದರೆ ಪ್ರತಿಯೊಬ್ಬರು ಕೂಡ ಕೇಸ್ ಹಾಕಬೇಕು? ಪ್ರತಿಯೊಬ್ಬರು ಕೇಸ್ ಹಾಕಬೇಕು ಅಂತ ಏನೂ ಇಲ್ಲ. ಓಕೆ. ಈಗ ಇಬ್ಬರಿಗಾದ ಆದೇಶನೇ ಅವ್ರಿಗೂ ಕೂಡ ಅನ್ವಯ ಆಗುತ್ತೆ. ಆದ್ದರಿಂದ ಮಾಲೀಕ ವರ್ಗ ಅದನ್ನು ಆರ್ಡರ್ನ ಪಾಲನೆ ಮಾಡುವಂಥ ಒಂದು ಕ್ರಮ ವಹಿಸಬೇಕಾಗತ್ತೆ. ಮತ್ತು ಕಂಪ್ನಿಗಳು ಒಂದಿಷ್ಟು ಲೂಪ್ ಹೋಲ್ಸನ್ನು ಬಳಸ್ಕೊಂಡು ಕಾರ್ಮಿಕರನ್ನು ಬಳಸ್ಕೋತಾ ಇದೆ, ಮಿಸ್ಯೂಸ್ ಮಾಡ್ಕೋತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಬಂದ್ಬಿಡುತ್ತೆ. ಇಲ್ಲಿ ಕಾನೂನಲ್ಲಿ ಲೂಪ್ ಹೋಲ್ಸ್ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಕಾನೂನಡಿ ಎಲ್ಲ ಕಾನೂನಡಿಯಲ್ಲಿ ಅವರದೇ ಆದ ಒಂದು ಇಂಟರ್ಪ್ರಿಟೇಷನ್ ಅನ್ನೋದು ಏನಂತಾರೆ ಪರಿಕಲ್ಪನೆಯಲ್ಲಿ ಹೋಗ್ತಾ ಇರುತ್ತೆ. ಆದರೆ ಎಲ್ಲ ಕಾರ್ಮಿಕ ಕಾಯ್ದೆಗಳು ಕೂಡ ಕಾರ್ಮಿಕನಿಗೆ ಏನು ಸಲ್ಲಬೇಕೋ ಅದರ ಪರವಾಗಿ ಶೇಕಡ 90% ಇದ್ದೇ ಇರ್ತವೆ. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ. ಇನ್ನು ಏನಂತಂದರೆ ಕಾನೂನುಬದ್ಧವಾಗಿ ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಮಾತ್ರ ಅವರ ಮನಸ್ಸಲ್ಲಿ ಇರಬೇಕಾಗತ್ತೆ. ಬಟ್ ಮಾಲೀಕರು ಅನಾವಶ್ಯಕವಾಗಿ ಲೂಪ್ ಹೋಲ್ಸ್ ಹಿಡ್ಕೊಂಡು ಅವರ ಹಕ್ಕನ್ನು ನಿರಾಕರಿಸುವಂಥ ಪ್ರಮೇಯ ಕಂಡುಬರೋಲ್ಲ. ಓಕೆ. ಮತ್ತು ಈ ದೂರು ಕೊಡೋಕ್ಕೆ ಹೆದರುವಂಥ ಕಾರ್ಮಿಕರಿಗೆ, ದೂರು ಕೊಟ್ಟರೆ ನಮಗೆ ಯಾಕಪ್ಪ ರಿಸ್ಕು, ಮತ್ತು ಕೆಲಸ ಹೋಗ್ಬಿಡುತ್ತೇನೋ ಅನ್ನುವಂಥ ಭಯ, ಅಂಥ ಕಾರ್ಮಿಕರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ನೇರವಾಗಿ ಅವರು ದೂರನ್ನು ಕೊಡುವಂಥ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಕಾರ್ಮಿಕ ಇಲಾಖೆಗೆ ಅವರು ಸ್ಪಂದನೆ ಮಾಡಿ ಅವರ ದೂರನ್ನು ಅಲ್ಲಿ ಹೇಳಿದ್ರೆ ಅವರು ದಾಖಲು ಮಾಡಿಕೊಂಡು ಅವರ ಹೆಸರನ್ನು ಗೌಪ್ಯವಾಗಿ ಇಟ್ಕೊಂಡು ಆ ಸಂಸ್ಥೆಯಲ್ಲಿ ಏನು ನಡೀತಿದೆ ಅನ್ನೋದನ್ನು ಪರಿಹಾರ ಕಂಡುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಅವಕಾಶ ಇದೆ. ಇದೆ ಏನೂ ತೊಂದರೆ ಇಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ಯುವ ಕಾರ್ಮಿಕರು ಬರ್ತಾ ಇದ್ದಾರೆ, ಮತ್ತು ಕಾರ್ಮಿಕರಿಗೂ ಕೂಡ, ಕಾರ್ಮಿಕರಿಗೆ ಗೊತ್ತಿರಲೇಬೇಕಾಗಿರುವಂಥ ಒಂದು ಕಾನೂನು ಯಾವುದು? ಕೈಗಾರಿಕಾ ವಿವಾದ ಕಾಯ್ದೆ, ಕನಿಷ್ಠ ವೇತನ ಕಾಯ್ದೆ ಮತ್ತು ವೇತನ ಪಾವತಿ ಕಾಯ್ದೆ. ಇನ್ನು ಈ ಹಲವು ಕಾಯ್ದೆಗಳಿವೆ, ಏನೂ ತೊಂದರೆ ಇಲ್ಲ. ಇವು ಮೂರಲ್ಲಿ ಏನು ಮಾಡಬೇಕು ಅಂತಂದರೆ ಅವರಿಗೆ ಅವರ ಒಂದು ಹಕ್ಕು ಏನಿದೆ, ಈಗ ಕಾರ್ಮಿಕ ಕಾನೂನುಗಳು ಅಂದ ತಕ್ಷಣ ಕಾರ್ಮಿಕರಿಗೆ ಹಕ್ಕುಗಳು ಇವೆ ಅನ್ನೋ ಒಂದು ಪರಿಕಲ್ಪನೆ ಮಾಲೀಕ ವರ್ಗದಲ್ಲಿ ಇದೆ. ಅದು ಸರಿಯಲ್ಲ. ಕಾರ್ಮಿಕ ಕಾನೂನುಗಳಲ್ಲಿ ಏನಾಗುತ್ತೆ, ಮಾಲೀಕ ವರ್ಗದವ್ರಿಗೂ ಕಾರ್ಮಿಕ ವರ್ಗದವ್ರಿಗೂ ಸಮನಾದ ಒಂದು ಹಕ್ಕನ್ನು ಸ್ಥಾಪನೆ ಮಾಡಲಿಕ್ಕೆ ಕಾನೂನುಬದ್ಧ ಮಾಡಿರ್ತಾರೆ ಅದನ್ನು. ಏಕೆ ಅಂತಂದರೆ ಕಾರ್ಮಿಕರು ಕೂಡ ಅವರ ಹಕ್ಕನ್ನು ಸ್ಥಾಪನೆ ಮಾಡಬೇಕಾದ್ರೆ ಅವರ ಡ್ಯೂಟಿ ಮತ್ತು ಜವಾಬ್ದಾರಿ ಅದನ್ನು ಕೂಡ ಸರಿಯಾದ ನಿರ್ವಹಣೆ ಮಾಡಬೇಕಾಗತ್ತೆ. ಆವಾಗ ಹಕ್ಕು ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಉದಾಹರಣೆಗೆ ಇವತ್ತು ನಾನು ಕೆಲಸ ಮಾಡೋಲ್ಲ, ನನಗೆ ಸಂಬಳ ಮಾತ್ರ ಕೊಡಬೇಕು ಅಂತ ಅಂದರೆ ಆಗಲಿಕ್ಕೆ ಬರೋದಿಲ್ಲ. ನಿಜ, ಆಗ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅವನು ಕೆಲಸ ಮಾಡಿದ್ಮೇಲೆ ಸಂಬಳ ಕೊಡದೇ ಇದ್ದರೆ ಮಾಲೀಕಂದು ತಪ್ಪಾಗತ್ತೆ. ಕೆಲಸ ಮಾಡದೆ ನನಗೆ ಸಂಬಳ ಕೊಡಬೇಕು ಅಂತ ಅಂದರೆ ಕಾರ್ಮಿಕನ ತಪ್ಪಾಗತ್ತೆ. ಇವೆರಡೂ ಸರಿ ದಾರಿನಲ್ಲೇ ಹೋಗಬೇಕಾಗತ್ತೆ. ಅದನ್ನು ಕಾನೂನನ್ನು ಅವರ ಒಂದು ಹಕ್ಕನ್ನು ಸ್ಥಾಪನೆ ಮಾಡಿಕೊಳ್ಬೇಕಾದ್ರೆ ಅವ್ರ ಜವಾಬ್ದಾರಿ ನಿರ್ವಹಣೆ ಕೂಡ ಮುಖ್ಯ ಆಗ್ತದೆ. ಆ ಜವಾಬ್ದಾರಿ ಮಾಲೀಕರು ಮಾಡಬೇಕಾಗತ್ತೆ, ಕಾರ್ಮಿಕರು ಮಾಡಬೇಕಾಗತ್ತೆ. ಓಕೆ. ಮತ್ತು ಇನ್ನೊಂದು, ಯೂನಿಯನ್ಗಳಿದ್ದರೆ ಕಾರ್ಮಿಕರು ಏನು ಮಾಡ್ತಾರೆ, ಸ್ಟ್ರಾಂಗ್ ಆಗ್ತಾರೆ, ಮತ್ತು ಮಾಲೀಕರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅನ್ನುವಂಥ ಕೆಲವೊಂದು ಆರೋಪಗಳು ಬರ್ತಾ ಇರುತ್ತೆ. ಇದೇ ಕಾರಣಕ್ಕಾಗಿ ಒಂದಿಷ್ಟು ಇಂಡಸ್ಟ್ರೀಸ್ಗಳಲ್ಲಿ ಈ ಕಾರ್ಮಿಕ ಸಂಘಟನೆಗಳಿಗೆ ಅವಕಾಶ ಕೊಡೋದಿಲ್ಲ, ಯೂನಿಯನ್ ಕಟ್ಕೊಳ್ಳೋಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಒಂದು ಯೂನಿಯನ್ ಕಟ್ಟಬೇಕು ಅಂತ ಹೇಳಿದ್ರೆ ಎಷ್ಟು ಕಾರ್ಮಿಕರ ಸಂಖ್ಯೆ ಇರಬೇಕು ಅಂತ ಏನಾದ್ರು ನಿಗದಿತವಾಗಿ ರೂಲ್ಸ್ ಇದೆಯಾ ಅಂತ? ಕಾರ್ಮಿಕ ಸಂಘಗಳ ಕಾಯ್ದೆ ಅಡಿಯಲ್ಲಿ ಇತ್ತೀಗ ಒಂದು ನಾವು ನೋಡೋದಾದರೆ ಕನಿಷ್ಠ 10 ಮಂದಿ ಸದಸ್ಯತ್ವವನ್ನು ಮಾಡಿಕೊಂಡು ಅವರು ಕಾರ್ಮಿಕ ಸಂಘವನ್ನು ನೋಂದಣಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ಆ ಸಂಘದ ಆ ಕಾರ್ಖಾನೆ ಅಥವಾ ಸಂಸ್ಥೆಯಲ್ಲಿ ಟೋಟಲ್ ಒಟ್ಟು ಕಾರ್ಮಿಕರ ಸಂಖ್ಯೆಗೆ ಸಂಬಂಧಪಟ್ಟಂಗೆ ಶೇಕಡ 10%
ಕಾರ್ಮಿಕ ಸದಸ್ಯರನ್ನು ಅವರು ಮಾಡಿಕೊಂಡ ಪಕ್ಷದಲ್ಲಿ ಆ ಕಾರ್ಮಿಕ ಸಂಘವನ್ನು ನೋಂದಣಿ ಮಾಡೋಕ್ಕೆ ಅವ್ರಿಗೆ ಎಲ್ಲ ಥರದ ಹಕ್ಕು ಇದೆ, ಮಧ್ಯಸ್ಥಿಕೆ ಇದೆ. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆಗ ಸಂಘವನ್ನು ಕಟ್ಕೊಳ್ಳುವಂಥ ಒಂದು ಹಕ್ಕನ್ನು ಕಾನ್ಸ್ಟಿಟ್ಯೂಷನಲ್ಲೇ ಇರೋದ್ರಿಂದ ಅವರಿಗೆ ಯಾವುದೇ ವ್ಯತ್ಯಾಸ ಕಂಡುಬರುವುದಿಲ್ಲ. ಮತ್ತೆ ಇನ್ನು ದಬ್ಬಾಳಿಕೆ ಮಾಡುತ್ತವೆ. ದಬ್ಬಾಳಿಕೆ ಬಂದಾಗ ಯಾವಾಗಲೂ ಕಾರ್ಮಿಕ ಸಂಘ ಮಾಡಿದ್ರು ಅಂದ ತಕ್ಷಣ ಮಾಲೀಕವರ್ಗರಿಗೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಉಂಟಾಗತ್ತೆ. ಅದು ಸಾಮಾನ್ಯವಾದ ಒಂದು ಸಂಗತಿ. ಅದನ್ನು ಚರ್ಚೆ ಮೂಲಕ ಅಥವಾ ಕಾರ್ಮಿಕ ಇಲಾಖೆ ಮುಖೇನ ಯಾವುದೇ ವ್ಯತ್ಯಾಸಗಳು ಅವರ ಮನಸ್ಸಿನಲ್ಲಿರೋದನ್ನು ತೆಗೆದುಹಾಕಲಿಕ್ಕೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಏನೂ ತೊಂದರೆ ಇಲ್ಲ. ಮತ್ತೆ ಈ ಆಕ್ಸಿಡೆಂಟ್ ಅಪಘಾತಗಳು, ಕೆಲಸದ ಜಾಗದಲ್ಲಿ ಅಪಘಾತ ಆದರೆ ಯಾರು ಹೊಣೆ? ಆ ಸಂಸ್ಥೆನ ಏನು ಅಂತ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಮನೆ ಬಿಟ್ಟ ನಂತರ ಕೆಲಸಕ್ಕೆ ಬರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದರೆ ಅದರ ಹೊಣೆ ಅಥವಾ ಅದರ ಖರ್ಚು ವೆಚ್ಚವನ್ನು ಕಂಪ್ನಿ ನೋಡ್ಕೋಬೇಕಾ ಏನು ಎತ್ತ ಅಂತ. ಇಲ್ಲಿ ಎರಡು ವಿಧವಾದ ಅಂಶಗಳನ್ನ ನಾವು ಗಮನಕ್ಕೆ ತಗೋಬೇಕಾಗತ್ತೆ. ಯಾವುದೇ ಕೆಲಸಗಾರ ಅಥವಾ ಕಾರ್ಮಿಕ ಅಪಘಾತಕ್ಕೀಡಾದರಲ್ಲಿ, ಅವನ ಕೆಲಸದ ಅವಧಿಯಲ್ಲಿ ಅಪಘಾತಕ್ಕೀಡಾದಲ್ಲಿ ಒಂದು ವರ್ಕ್ಮೆನ್ಸ್ ಕಾಂಪೆನ್ಸೇಷನ್ ಆ್ಯಕ್ಟ್ ಅಂತ ಒಂದಿದೆ. ಅದರ ಅಡಿಯಲ್ಲಿ ಅವನಿಗೆ ಏನು ಅಪಘಾತದಿಂದ ಉಂಟಾದ ನಷ್ಟಕ್ಕೆ ಪರಿಹಾರ ಒಂದು ಸಿಗಬೇಕೋ ಅದನ್ನು ಸಿಗುವಂಥ ಒಂದು ಪ್ರಮೇಯ ಇದೆ, ಒಂದು ಅಂಶ. ಇಲ್ಲ ಆ ಕಾರ್ಖಾನೆ ಅಥವಾ ಸಂಸ್ಥೆಯಲ್ಲಿ ESI ಕಾಯ್ದೆ ಏನಾದರೂ ಒಳಪಟ್ಟಿದ್ರೆ, ಈ ಕಾರ್ಮಿಕ ESI ಅಡಿಯಲ್ಲಿ ಬಂದಾಗ ESIಯಿಂದಲೇ ಎಲ್ಲ ಪರಿಹಾರಗಳು ಕೂಡ, ಚಿಕಿತ್ಸೆಯಿಂದ ಹಿಡಿದು ಪರಿಹಾರಗಳನ್ನ ಅಲ್ಲಿ ನೀಡುವಂಥ ಒಂದು ಕಾನೂನುಬದ್ಧವಾದ ಒಂದು ನ್ಯಾಯ ಸಿಗುತ್ತೆ, ಏನೂ ತೊಂದರೆ ಇಲ್ಲ. ಇನ್ನು ವರ್ಕ್ಮೆನ್ಸ್ ಕಾಂಪೆನ್ಸೇಷನ್ ಕಾಯ್ದೆ ಅಡಿಯಲ್ಲಿ ಅವರಿಗೆ ಯಾವುದೇ ಒಂದು ಪರಿಹಾರವಲ್ಲದೆ ಆತನ ಒಂದು ಚಿಕಿತ್ಸೆಗೂ ಕೂಡ ಮಾಲೀಕ ವರ್ಗದವರೇ ನೀಡಬೇಕಾಗತ್ತೆ. ಇನ್ನು ಎರಡು ಅಂಶ ನಾವು ಗಮನಿಸಬೇಕಾದಾಗ, ಆ ಸಂಸ್ಥೆಯಲ್ಲಿ ನಡೆದಂಥ ಅಪಘಾತ ನೇರವಾಗಿ ಕಾಯಂ ಕೆಲಸಗಾರ ಆಗಿದ್ದರೆ ಮಾಲೀಕ ನೇರವಾಗಿ ಹೊಣೆಗಾರ ಆಗ್ತಾನೆ, ನಿಜ. ಸಪೋಸ್ ಈ ಗುತ್ತಿಗೆ ಕಾರ್ಮಿಕರಿಗೆ ಅಪಘಾತ ಆದಾಗ ಯಾರು ಹೊಣೆ ಅನ್ನೋ ಪ್ರಶ್ನೆ ಬಂದಾಗ, ಆ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂಥ ಗುತ್ತಿಗೆ ಕಾರ್ಮಿಕರು ಕೂಡ ಆ ಮಾಲೀಕನೇ ಹೊಣೆ ಹಾಕ್ತಾನೆ ಅಂತ ಕಾನೂನು ಹೇಳುತ್ತೆ, ಏನು ಅದರಲ್ಲಿಲ್ಲ. ಇನ್ನು ಈ ಬದಲಾವಣೆಗಳನ್ನ ನಾವು ಗಮನಿಸಿದಾಗ ನ್ಯಾಯಾಲಯದ ಒಂದು ತೀರ್ಪುಗಳನ್ನ ನಾವು ಅವಲಂಬಿಸಬೇಕಾಗತ್ತೆ. ನ್ಯಾಯಾಲಯಗಳ ತೀರ್ಪುಗಳ ಒಂದು ನಿರ್ಣಯದಂತೆ ಕೆಲಸಗಾರ ತಾನು ಕೆಲಸದಿಂದ ಮನೆಯಿಂದ ಕೆಲಸದ ಸ್ಥಳಕ್ಕೆ ಹೋಗುವಂಥ ಸಮಯದಲ್ಲಿ ಉಂಟಾದ ಅಪಘಾತಕ್ಕೆ ಮತ್ತು ಕಾರ್ಖಾನೆಯಿಂದ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಅಪಘಾತ ಉಂಟಾದಲ್ಲಿ ನೇರವಾಗಿ ಆ ಕಾಯ್ದೆ ಅಡಿಯಲ್ಲಿ ಅವನಿಗೆ ಪರಿಹಾರ ಸಿಗುವಂಥ ವ್ಯವಸ್ಥೆ ಇದೆ. ಮತ್ತು ನೀವು ಕೂಡ ಕಾರ್ಮಿಕ ಅಧಿಕಾರಿ ಆಗಿದ್ರಲ್ವಾ, ಸೊ ಈಗಿರುವಂಥ ಕಾನೂನುಗಳು ತುಂಬ ಸ್ಟ್ರಾಂಗ್ ಆಗಿ ಇದೆಯಾ, ಇಲ್ಲ ಇನ್ನಷ್ಟು ಬದಲಾವಣೆ ಆಗಬೇಕು ಅನ್ನೋದಾದರೆ ಏನು ಬದಲಾವಣೆ ಆಗಬೇಕು? ಸಾಮಾನ್ಯವಾಗಿ ಈಗ ಇರುವಂಥ ಕಾನೂನುಗಳು ಬಲವಾದ ಕಾನೂನುಗಳೇ, ಅದರಲ್ಲಿ ಬದಲಾವಣೆ ಏನಿಲ್ಲ. ಈಗ ಕೇಂದ್ರ ಸರ್ಕಾರ ಈಗ 29 ಕಾಯ್ದೆಗಳನ್ನ ಒಟ್ಟುಗೂಡಿಸಿ 4 ಕೋಡ್ಗಳನ್ನ ತಂದಿದೆ. ಆ 4 ಕೋಡ್ಗಳಲ್ಲಿ ಇನ್ನಷ್ಟು ಬಲವಾದ ಒಂದು ಅಂಶವನ್ನು ನಾವು ಕಾಣಬಹುದಾಗಿದೆ. ಕನಿಷ್ಠ ವೇತನಕ್ಕೆ ಸಂಬಂಧಪಟ್ಟಂತೆ ಆಗಲಿ, ಅಥವಾ ವೇತನ ಪಾವತಿಗೆ ಸಂಬಂಧಪಟ್ಟಾಗಲಿ, ಅಥವಾ ಗುತ್ತಿಗೆ ಕಾರ್ಮಿಕರಿಗೆ ಸಂಬಂಧಪಟ್ಟದ್ದಾಗಲಿ ಬಲವಾದ ಒಂದು ಕಾನೂನನ್ನು ಈಗ ತಂದಿರದೆ, ಅದರಿಂದ ತೊಂದರೆ ಇಲ್ಲ. ಮಾಲೀಕರು ಜವಾಬ್ದಾರಿಯನ್ನು ನಿಷ್ಕರುಣೆಯಿಂದ ಅದರಲ್ಲಿ ನೀವೇ ಇದನ್ನು ದಾಖಲಿಸಿದ್ದಾರೆ, ಆ ಪ್ರಕಾರ ಮಾಲೀಕರು ಕೂಡ ನಡ್ಕೋಬೇಕಾಗುತ್ತೆ. ನಡ್ಕೊಳ್ಳದಿದ್ದ ಅವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡದಿದ್ದ ಪಕ್ಷದಲ್ಲಿ ಪೆನಾಲ್ಟಿ ಕೂಡ ಅವ್ರಿಗೆ, ವೈಲೇಷನ್ಗೆ ಪೆನಾಲ್ಟಿ ಕೂಡ ತುಂಬ ಜಾಸ್ತಿ ಇದೆ. ಆದ್ದರಿಂದ ಅವರು ಜಾಗರೂಕರಾಗಿ ಈಗ ಕೆಲಸವನ್ನು, ಅವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ಓಕೆ ಸರ್, ಕೊನೆಯದಾಗಿ ಕಾರ್ಮಿಕರಿಗೆ ರಾಜಗೋಪಾಲ್ ಸರ್ ಹೇಳುವಂತಹ ಕಿವಿ ಮಾತು. ಪ್ರತಿ ಕಾರ್ಮಿಕರು ತನ್ನ ವೃತ್ತಿಪರತೆಯನ್ನು ನಿರ್ವಹಣೆ ಮಾಡುವಂಥದ್ದು ಅಥವಾ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಪ್ರಮೇಯದಲ್ಲಿ ತಾನು ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಸ್ಥಳದಲ್ಲಿ
ತನ್ನನ್ನು ಏನು ಕೆಲಸ ನಿರ್ವಹಿಸ್ತಿದ್ದೇನೆ ಅನ್ನೋದ್ರ ಬಗ್ಗೆ ದಾಖಲೆಗಳನ್ನ ಅವರು ನಿರ್ವಹಣೆ ಮಾಡಿಕೊಳ್ಳುವಂಥ ಒಂದು ಕೆಲಸ ಆಗಬೇಕಾಗತ್ತೆ ಅವ್ರಿಗೆ. ಕಾರಣ ಏನಂತ ಅಂದರೆ ಈ ಎಲ್ಲ ದಾಖಲೆಗಳು ಮಾಲೀಕರೇ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ಪದ್ಧತಿ ನಮ್ಮಲ್ಲಿ ಇವಾಗ ಇರೋದ್ರಿಂದ ಕಾನೂನುಬದ್ಧವಾಗಿ ಕಾರ್ಮಿಕರಿಗೆ ತನಗೆ ಸಿಗಬೇಕಾದ ಯಾವುದೇ ಒಂದು ಭದ್ರತಾ ವ್ಯವಸ್ಥೆ ಸಿಗೋದಿಲ್ಲ. ಆದ್ದರಿಂದ ಆತ ಆ ಕೆಲಸ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ಅವನು ಯಾವುದೇ ಕಾರ್ಮಿಕ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಆತನಿಗೆ ವೇತನ ಚೀಟಿ ಕೊಡಬೇಕು ಅಂತ ಜವಾಬ್ದಾರಿ ಇದೆ ಮಾಲೀಕನಿಗೆ. ವೇತನ ಚೀಟಿ ಕೊಡಲ್ಲ ನಿಜ. ಅದು ವೇತನ ಚೀಟಿ ಕೊಡದೇ ಇರುವಂಥ ಸಂದರ್ಭಗಳಲ್ಲಿ ಅವನು ಕಾರ್ಮಿಕ ನಿರೀಕ್ಷಕರಿಗೆ ಅವನು ಒಂದು ದೂರನ್ನು ಕೊಟ್ಟ ಅದನ್ನು ಸರಿ ಮಾಡ್ಕೋಬಹುದು. ಸಪೋಸ್ ಸ್ಯಾಲರಿ ಸ್ಲಿಪ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ನಾವು ದೂರು ಕೊಡಬಹುದು. ಹೌದು ಅದು ಇಟ್ ಈಸ್ ಮ್ಯಾಂಡೇಟರಿ ಇನ್ ನೇಚರ್. ಮಾಲೀಕರು ಕೊಡಲೇಬೇಕಾಗುತ್ತೆ, ಎಲ್ಲ ಕಾರ್ಮಿಕರು ಕೊಡಲೇಬೇಕಾಗತ್ತೆ. ಅದ್ರ ಜೊತೆಗೆ ಅವನು ಏನು ಅವರ ಏನು ದಾಖಲೆಗಳು ಅಥವಾ ರಿಜಿಸ್ಟರ್ಗಳನ್ನ ಅವರು ನಿರ್ವಹಣೆ ಮಾಡಬೇಕು, ಅದರ ಪ್ರಕಾರ ಅದನ್ನು ಕೊಡಬೇಕಾಗುತ್ತೆ. ಅದು ಯಾತಕ್ಕೆ, ಅದಕ್ಕೊಂದು ಕಲ್ಪನೆ ಇದೆ, ಅದಕ್ಕೆ ಒಂದು ಏನು ಆಬ್ಜೆಕ್ಟ್ ಇದೆ. ಈಗ ಅವನೇ ಮಾಲೀಕ ವರ್ಗದವರೇ ಅದನ್ನು ನಿರ್ವಹಣೆ ಮಾಡಬೇಕಾದಾಗ ಕಾರ್ಮಿಕನಿಗೆ ಏನು ಸಿಗ್ತಾ ಇದೆ ಅನ್ನೋದು ಗೊತ್ತಿರೋಲ್ಲ ಅನ್ನೋ ಉದ್ದೇಶದಿಂದ ಕಾರ್ಮಿಕನಿಗೆ ಒಂದು ವೇತನ ಚೀಟಿಯನ್ನು ಕೊಡಬೇಕು ಅನ್ನೋ ಉದ್ದೇಶ ಅದು. ಅಂದರೆ ಆ ವೇತನ ಚೀಟಿಯಲ್ಲಿ ಅವನಿಗೇನು ಸಲ್ಲುತ್ತಾ ಇದೆ ಆ ಪರಿಕರಗಳು, ಅಂದರೆ ವೇರಿಯಸ್ ಫ್ಯಾಕ್ಟರ್ಸು ಸರಿ ಇದೆಯಾ ಇರೋದ್ರಲ್ಲಿ ಅವನು ನೋಡ್ಕೋಬೇಕು ಅನ್ನೋದು ಉದ್ದೇಶ ಅದರಲ್ಲಿ ಇರುತ್ತೆ ಅಷ್ಟೇ. ಅಂದರೆ ಕಾರ್ಮಿಕ ವರ್ಗದವರಿಗೆ ತಿಳುವಳಿಕೆ ಕೊಡುವಂಥ ಒಂದು ಕಾನೂನದು. ಆ ಕಾನೂನನ್ನ ಮಾಲೀಕ ವರ್ಗದವರು ಮಾಡದೇ ಇದ್ದಾಗ ಕಾರ್ಮಿಕ ಏನು ಮಾಡಬೇಕು, ತನ್ನ ಸೇವೆ ಬಗ್ಗೆ ದಾಖಲೆಗಳನ್ನ ಆತನ್ನೇ ಸ್ವಲ್ಪ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲೊಂದು ಪ್ರಶ್ನೆ ಬರುತ್ತಲ್ಲ, ಈ ಕಾರ್ಮಿಕರು ಅಥವಾ ಕಾರ್ಮಿಕರಲ್ಲ ಸಾರಿ ಆ ಕಂಪ್ನಿ ಮಾಲೀಕರು ಯಾಕೆ ಸ್ಯಾಲ್ರಿ ಸ್ಲಿಪ್ಪನ್ನು ಕೊಡೋದಿಲ್ಲ, ಅದಕ್ಕೇನಾದ್ರೂ ರೀಸನ್ಸ್ ಇರುತ್ತಾ ಅಂತ ಹೇಳಿ? ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಮಾಲೀಕ ವರ್ಗದವ್ರಿಗೆ ಅವ್ರದ್ದೇ ಆದ ಒಂದು ಕೆಲವು ಕಾರಣಗಳನ್ನ ಇಟ್ಕೊಂಡಿರ್ತಾರೆ. ಅವರು ಏನಂತ ಅಂದರೆ ಉತ್ಪಾದನೆ, ಮಾರ್ಕೆಟಿಂಗು, ಅದು ಆ ಕಡೆಗೆ ಇದನ್ನು ಗೌಣವಾಗಿ ತಗೊಂಡಿದ್ದಾರೆ. ಕಾರ್ಮಿಕ ವರ್ಗದ ಕಾರ್ಮಿಕ ಕಾನೂನುಗಳು ಮತ್ತು ಕಾರ್ಮಿಕ ವರ್ಗದ ಹಕ್ಕುಗಳ ಬಗ್ಗೆ ಅವರು ಏನು ಜವಾಬ್ದಾರಿ ಕಾನೂನಿನ ಅಡಿಯಲ್ಲಿ ನಿರ್ಧರಿಸಿರುತ್ತೆ ಅದ್ರ ಬಗ್ಗೆ ಕೇವಲವಾಗಿ ಸ್ವಲ್ಪ ಅಂದರೆ ಸೀರಿಯಸ್ ಆಗಿ ತೊಗೊಂಡಿರೋಲ್ಲ ಅವರು. ಅದನ್ನು ಸಂಘಟಿತ ವಲಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಅಸಂಘಟಿತ ವಲಯದಲ್ಲಿ ಮಾತ್ರ ನಾವು ಕಂಡು ಬರ್ತಾ ಇದ್ದೀವಿ. ಅಸಂಘಟಿತ ವಲಯದಲ್ಲಿ ಅದಕ್ಕೆ ಅವರು ಏನು ಮಾಡಬೇಕು ಅಂತಂದರೆ ಕಾರ್ಮಿಕ ಅವ್ರದ್ದೇ ಒಂದು ವರ್ಗವನ್ನು ನಿರ್ವಹಣೆ ಮಾಡಿಕೊಂಡು ಆ ದಾಖಲೆಗಳನ್ನ ಅವರು ಒಂದು ಇಟ್ಕೊಳ್ಳುವಂಥ ಒಂದು ಪರಿಕಲ್ಪನೆ ಮಾಡ್ಕೋಬೇಕಾಗತ್ತೆ. ಇನ್ನು ಈಗಿನ ಡಿಜಿಟಲ್ ಯುಗದಲ್ಲಿ ತೊಂದರೆ ಇಲ್ಲ. ಯಾಕೆ ಅಂತಂದರೆ ಇಮೇಲ್ ಮೂಲಕ ಅವರು ಕೆಲವು ಕರೆಸ್ಪಾಂಡೆನ್ಸ್ ಮಾಡಿಕೊಂಡಾಗ ಅವರು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ದಾಖಲೆಯನ್ನು ನಾವು ಸ್ಥಾಪನೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಹೊಸ ಕೋಡಲ್ಲಿ ಬರ್ತಾ ಇದೆ, ಪ್ರತಿಯೊಂದು ಸಂಸ್ಥೆ ಅಥವಾ ಕಾರ್ಖಾನೆಯಲ್ಲೂ ಕೂಡ ಕೆಲಸಗಾರರಿಗೆ ನೇಮಕಾತಿ ಆದೇಶವನ್ನು ತಪ್ಪದೇ ಕೊಡಬೇಕು ಅಂತ ಇದೆ. ಈಗ ಕೊಡಲೇಬೇಕಾಗತ್ತೆ. ಕೊಡದೇ ಇದ್ದಾಗ ನಾವು ದೂರನ್ನು ದಾಖಲಿಸಿದರೆ ಅವರು ಏನು ಕಾನೂನಡಿಯಲ್ಲಿ ಅವರು ಉಲ್ಲಂಘನೆ ಮಾಡಿದ್ದಾರೆ ಅದ್ರ ಬಗ್ಗೆ ಕ್ರಮ ತಗೊತಾರೆ. ಮತ್ತು ತಕ್ಷಣ ಆ ಕಾರ್ಮಿಕರಿಗೆ ಏನು ಕೊಡಬೇಕಾಗತ್ತೆ, ವೇತನ ಚೀಟಿ ಆಗಿರ್ಬೋದು ಅಥವಾ ನೇಮಕಾತಿ ಆದೇಶ ಇರ್ಬೋದು, ಕೊಡಿಸ್ಲಿಕ್ಕೆ ಕ್ರಮ ತಗೋತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾದಕ್ಕೆ ನಿಮ್ಮ ಟೈಮ್ಗೆ ಥ್ಯಾಂಕ್ ಯು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ವಾ, ನಾನು ಆಗಲೇ ಹೇಳ್ತಾ ಇದ್ದೆ, ಕಾರ್ಮಿಕ ಕೇವಲ ಕೆಲಸಗಾರನಲ್ಲ, ದೇಶದ ಶಿಲ್ಪಿ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಕಾರ್ಮಿಕನ ಪ್ರತಿ ಬೆವರಿನ ಹನಿ ಕೂಡ ಕಾರ್ಮಿಕನ ಪ್ರತಿ ಬೆವರಿನ ಹನಿ ಕೂಡ ದೇಶದ ಇತಿಹಾಸವನ್ನು ಬರೆಯುತ್ತೆ. ಈ ಇತಿಹಾಸಕಾರನ ಕಷ್ಟಗಳು ಏನು, ಹಕ್ಕುಗಳು ಏನು ಅಂತ ಹೇಳಿ ರಾಜಗೋಪಾಲ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.